ಎಸ್, ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳು ಅಂತ ಹೇಳಿ ನೋಡಿದಾಗ ಮೊದಲನೇದಾಗಿ ಸೈನೋಸಿಸ್ ಆರ್ ಬ್ಲೂ ಬೇಬಿ ಕಂಡೀಷನ್ ಅಂತೇಳಿ ಕೊಡ್ತಾ ಇದ್ದೀವಿ. ಸೈನೋಸಿಸ್ ಆರ್ ಬ್ಲೂ ಬೇಬಿ ಕಂಡೀಷನ್ ಅಂತೇಳಿ ಕೊಡ್ತೀವಿ. ಅಂದರೆ ನೀಲಿ ಮಗು ಅಂತೇಳಿ ಕೊಡ್ತಾ ಇದ್ದೀವಿ, ನೀಲಿ ಮಗು ಅಂತೇಳಿ ಕರಿತೀವಿ. ಇಲ್ಲಿ ನೋಡ್ರಿ, ಈ ಒಂದು ಸೈನೋಸಿಸ್ ಅಂತಕ್ಕಂತಹ ಸಮಸ್ಯೆ ಯಾವಾಗ ಬರುತ್ತದೆ ಅಂತ ಹೇಳಿ ನೋಡಿದಾಗ, ಯಾವಾಗ ಬರುತ್ತದೆ ಅಂತ ಹೇಳಿ ನೋಡಿದ್ರೆ ಇಲ್ಲಿ ನೋಡ್ರಿ, ಕುಡಿಯುವ ನೀರಿನಲ್ಲಿ, ಹೌದ್ರಿ, ಕುಡಿಯುವ ನೀರಿನಲ್ಲಿ ನೈಟ್ರೇಟ್ಗಳ ಪ್ರಮಾಣ ಹೆಚ್ಚಾಗುವುದರಿಂದ ಬರುವಂಥ ಒಂದು ಸಮಸ್ಯೆ ಅಂತೇಳಿ ಕೊಡ್ತಾ ಇದ್ದೀವಿ. ಹೌದ್ರಿ, ಅಂದರೆ ಗರ್ಭಿಣಿ ಸ್ತ್ರೀಯರು ಅಂತ ಹೇಳ್ತಾ ಇದ್ದೀವಿ. ಗರ್ಭಿಣಿ ಸ್ತ್ರೀಯರು ಕುಡಿತಕ್ಕಂತಹ ನೀರಿನಲ್ಲಿ ನೈಟ್ರೇಟ್ನ ಪ್ರಮಾಣ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ನೈಟ್ರೇಟ್ಗಳ ಪ್ರಮಾಣ ಹೆಚ್ಚಾಗುವುದರಿಂದ ಬರುವಂಥ ಒಂದು ಸಮಸ್ಯೆ ಯಾವುದಪ್ಪ ಅಂತ ಕೇಳಿದಾಗ ಸೈನೋಸಿಸ್ ಆರ್ ಬ್ಲೂ ಬೇಬಿ ಕಂಡೀಷನ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಒಂದು ನೈಟ್ರೇಟ್ಗಳ ಪ್ರಮಾಣ ನೋಡ್ರಿ, ಗರ್ಭಿಣಿ ಸ್ತ್ರೀಯರು ಅಂತ ಹೇಳಿದಾಗ ಆಲ್ಮೋಸ್ಟ್ ಎಲ್ಲ ವ್ಯಕ್ತಿಗಳು ಅಂತ ಹೇಳಿ ನೋಡಿದಾಗ ಇಲ್ಲಿ ಕುಡಿಯುವ ನೀರಿನಲ್ಲಿ ನೈಟ್ರೇಟ್ಗಳ ಪ್ರಮಾಣ ಎಷ್ಟಿರಬೇಕು ಅಂತ ಕೇಳಿದಾಗ 1 mg/L ಇರಬೇಕು. ಹೌದ್ರಿ, ನಾವು ಕುಡಿಯುವ ನೀರಿನಲ್ಲಿ ನೈಟ್ರೇಟ್ನ ಪ್ರಮಾಣ 1 mg/L ಇರಬೇಕು. ಇದಕ್ಕಿಂತ ಹೆಚ್ಚಾದರೆ, ಹೌದ್ರಿ, ಹೆಚ್ಚಾದರೆ ಬರುವಂಥ ಸಮಸ್ಯೆ ಒಂದು ಸೈನೋಸಿಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಅಂದರೆ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರ್ತದೆ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನೈಟ್ರೇಟ್ಗಳ ಪ್ರಮಾಣ ಹೆಚ್ಚಾಗುವುದರಿಂದ ಬರುವಂಥ ಸಮಸ್ಯೆ ಒಂದು ಸೈನೋಸಿಸ್ ಅಂತ ಹೇಳಿದ್ದೀವಿ. ಹಾಗಾದರೆ ನೈಟ್ರೇಟ್ಗಳ ಪ್ರಮಾಣ ಹೆಚ್ಚಾದಾಗ ಮಾನವನ ಒಂದು ದೇಹದಲ್ಲಿ ಅಂತ ಹೇಳ್ತದೆ ಅಥವಾ ಒಂದು ಮಗುವಿನ ದೇಹದಲ್ಲಿ ಏನಾಗ್ತದಪ್ಪ ಅಂತ ಕೇಳಿದಾಗ ಈ ಒಂದು ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಏನಾಗುತ್ತದೆ, ಕಡಿಮೆಯಾಗುತ್ತದೆ. ರಕ್ತದಲ್ಲಿ ಆಮ್ಲಜನಕದ ಪ್ರಮಾಣ ಏನಾಗುತ್ತದೆ, ಕಡಿಮೆಯಾಗುತ್ತದೆ ಅಂತ ಹೇಳ್ತಾ ಇದ್ದೀವಿ. ಆವಾಗ ಆ ಮಗು ಜನಿಸಿದಾಗ ಆ ಮಗುವಿನ ಒಂದು ಅದರ ದೇಹವನ್ನು ಅಬ್ಸರ್ವ್ ಮಾಡಿದಾಗ ಚರ್ಮ ಏನಾಗಿರ್ತದಪ್ಪ ಅಂತ ಹೇಳಿದಾಗ ಸಾಮಾನ್ಯವಾಗಿ ರಕ್ತನಾಳಗಳು ಅಂತ ಹೇಳಿ ನೋಡಿದಾಗ ನೀಲಿ ಬಣ್ಣಕ್ಕೆ, ಹೌದು, ನೀಲಿ ಬಣ್ಣಕ್ಕೆ ಪರಿವರ್ತನೆಯಾಗಿರುತ್ತವೆ ಅಂತ ಹೇಳ್ತಾ ಇದ್ದೀವಿ, ಅಥವಾ ನೀಲಿ ಬಣ್ಣದಲ್ಲಿ ಕಾಣಿಸುತ್ತವೆ. ಅದಕ್ಕಾಗಿ ಈ ಒಂದು ಸಮಸ್ಯೆಗೆ ಹೆಸರು ಏನು ಕೊಡ್ತೀವಿ, ಬ್ಲೂ ಬೇಬಿ ಕಂಡೀಷನ್ ಅಂತೇಳಿ ಕೊಡ್ತಾ ಇದ್ದೀವಿ. ಹೌದು, ಐಡಿಯಾ ಬರ್ತಾ ಇದೆನಾ? ಸೈನೋಸಿಸ್ ಅಂತಕ್ಕಂಥ ಸಮಸ್ಯೆ ನೈಟ್ರೇಟ್ಗಳ ಪ್ರಮಾಣ ಹೆಚ್ಚಾದಾಗ ಬರುವಂಥ ಒಂದು ಸಮಸ್ಯೆಯಾಗಿದೆ. ಈ ನೈಟ್ರೇಟ್ಗಳ ಪ್ರಮಾಣ ಅಂತ ಹೇಳಿ ನೋಡಿದಾಗ ನಾವು ಕುಡಿಯುವ ನೀರಿನಲ್ಲಿ 1 mg/L ಏನಾಗಬಾರ್ದು, ಹೆಚ್ಚಾಗಬಾರ್ದು ಅಂತ ಹೇಳ್ತಾ ಇದ್ದೀವಿ. ಒಂದು ವೇಳೆ ಹೆಚ್ಚಾಯಿತು ಅಂತ ಹೇಳಿ ನೋಡಿದಾಗ ಆ ಮಗುವಿನ ದೇಹದಲ್ಲಿ ಏನಾಗ್ತದಪ್ಪ ಅಂತ ಹೇಳಿ ನೋಡಿದಾಗ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತದೆ. ಆಮ್ಲಜನಕದ ಪ್ರಮಾಣ ಕಡಿಮೆ ಆದಾಗ ರಕ್ತದಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಆದಾಗ ಅದು ಯಾವ ರೀತಿ ಕಾಣಿಸ್ತದೆ ಅಂತ ನೋಡಿದಾಗ ಚರ್ಮ ನೀಲಿಯಾಗಿ ಕಾಣಿಸುತ್ತದೆ. ಅದಕ್ಕಾಗಿ ಬ್ಲೂ ಬೇಬಿ ಕಂಡೀಷನ್ ಅಂತೇಳಿ ಕೊಡ್ತಾ ಇದೀವಿ. ನೋಡ್ರಿ, ಇದು ಪ್ರಶ್ನೆ ಕೇಳೋಣ, ಬ್ಲೂ ಬೇಬಿ ಕಂಡೀಷನ್ ಅವ್ರು ಈ ಕೆಳಗಿನ ಯಾವ ಒಂದು ಇದರ ಒಂದು ಲವಣಾಂಶದಿಂದ ಬರುತ್ತದೆ ಅಂತೇಳಿ ಪ್ರಶ್ನೆ ಕೇಳೋಣ, ಗೊತ್ತಿರಬೇಕು. PSI 2021 ಪ್ರಶ್ನೆ ಇದು. ಅವ್ರ PSI 2021 ಎಕ್ಸಾಮಿನೇಷನ್ ನಡೆದಿದ್ದು ಅಕ್ಟೋಬರ್ 3ನೇ ತಾರೀಕು ನಡೆದು ನೋಡ್ರಿ. ಹೌದ್ರಿ, ಅಕ್ಟೋಬರ್ 3 PSI 2021 ಅಂತ ಹೇಳ್ತಾ ಇದ್ದೀವಿ. ಅಕ್ಟೋಬರ್ 3ನೇ ತಾರೀಕು ಎಕ್ಸಾಮ್ ನಡೆದ. ಅಲ್ಲಿ ಪ್ರಶ್ನೆ ಕೇಳೋಣ, ಬ್ಲೂ ಬೇಬಿ ಕಂಡೀಷನ್ ಈ ಕೆಳಗಿನ ಯಾವ ಒಂದು ಲವಣಾಂಶದ ಕಾರಣದಿಂದಾಗಿ ಬರುತ್ತದೆ ಅಂತ ಹೇಳಿ ನೋಡಿದಾಗ ನೈಟ್ರೇಟ್ ಅಂತ ಹೇಳಿ ಕೊಟ್ಟಾನ, ಸರಿಯಾಗಿ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಕ್ಸಿಜನ್ ಪ್ರಮಾಣ ಕಡಿಮೆ ಅಂತ ಹೇಳಿದ್ವಿ. ಇನ್ನೊಂದು ಪಾಯಿಂಟ್ ಏನು ಕೊಡ್ಬೋದು ಅಂತ ಹೇಳಿದಾಗ ಗರ್ಭಿಣಿ ಸ್ತ್ರೀಯರು, ಹೌದ್ರಿ, ಗರ್ಭಿಣಿ ಸ್ತ್ರೀಯರಲ್ಲಿ ಆಮ್ಲಜನಕದ ಪ್ರಮಾಣ ಕಡಿಮೆಯಾಗೋದ್ರಿಂದ ಅಥವಾ ಆಮ್ಲಜನಕದ ಕೊರತೆಯಿಂದ ಎಂಥ ಮಗು ಜನಿಸುತ್ತದೆ ಅಂತ ಹೇಳಿ ನೋಡಿದಾಗ ನೀಲಿ ಮಗು ಜನಿಸುತ್ತದೆ ಅಂತ ಹೇಳ್ತಾ ಇದ್ದೀವಿ. ಇದನ್ನೇ ಸೈನೋಸಿಸ್ ಅಂತೇಳಿ ಕರಿತೀವಿ ಅಥವಾ ಬ್ಲೂ ಬೇಬಿ ಕಂಡೀಷನ್ ಅಂತೇಳಿ ಕೊಡ್ತಾ ಇದ್ದೀವಿ. ಐಡಿಯಾ ಬಂದದ ನಿಮಗೆ ಈ ಒಂದು ಡಿಸೀಸ್ ಬಗ್ಗೆ? ಎಕ್ಸಾಮ್ಗೆ ಪ್ರಶ್ನೆ ಆಗಿದೆ ನೋಡ್ರಿ, ರೀಸೆಂಟ್ ಆಗಿ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ. ಮುಂದೆ PCಗೆ ಪ್ರಶ್ನೆ ಆಗುವಂಥ ಒಂದು ಚಾನ್ಸಸ್ ಇರ್ತದೆ, ಸರಿಯಾಗಿ ನೆನ್ಪಿಟ್ಕೋರಿ. ಈ ರೀತಿ ಬ್ಲೂ ಬೇಬಿ ಅಂತ ಹೇಳಿ ನೋಡ್ತಾ ಇದ್ದೀವಿ. ನೈಟ್ರೇಟ್ಸ್ ಕಾಸ್ ಬ್ಲೂ ಬೇಬಿ ಸಿಂಡ್ರೋಮ್ ಅಂತ ಹೇಳಿ ನೋಡಿದ್ವಿ. ನೆಕ್ಸ್ಟ್ ಸಮಸ್ಯೆ, ಎಸ್, ಹೃದಯಾಘಾತ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಹಾರ್ಟ್ ಅಟ್ಯಾಕ್ ಅಂತ ಹೇಳ್ತೀವಿ ನಾವು. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ ಅಂತ ಹೇಳಿದಾಗ ಹಾರ್ಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಇದಕ್ಕೆ ಯಾವುದೇ ಒಂದು ವಯಸ್ಸಿನ ಮಿತಿ ಇಲ್ಲ, ಹೌದು, ಏಜ್ ಲಿಮಿಟ್ ಇಲ್ಲ. ಯಾವುದೇ ಮಕ್ಕಳಲ್ಲಿ ಕೂಡ ಬರ್ಬೋದು ಅಂತ ಹೇಳ್ತಾ ಇದ್ದೀವಿ, ಅಥವಾ ಯಾವುದೇ ವ್ಯಕ್ತಿಗಳಲ್ಲಿ ಅಂತೇಳಿ ಕೊಡ್ತಾ ಇದ್ದೀವಿ. ಚಿಕ್ಕ ಮಕ್ಕಳಿಗೆ ಬರುವಂಥ ಚಾನ್ಸಸ್ ಆಗಿರ್ಬೋದು ಅಥವಾ ದೊಡ್ಡ ವ್ಯಕ್ತಿಗಳಲ್ಲಿ ಕೂಡ ಬರುವಂಥ ಒಂದು ಚಾನ್ಸಸ್ ಇರ್ತದೆ. ಯಾವ ಸಮಸ್ಯೆ ಅಂತೇಳಿ ನೋಡಿದಾಗ ಹಾರ್ಟ್ ಅಟ್ಯಾಕ್ ಅಂತೇಳಿ ಕೊಡ್ತಾ ಇದ್ದೀವಿ, ಹೃದಯಾಘಾತ ಅಂತ ಹೇಳಿದ್ವಿ. ಎಸ್, ಹಾಗಾದರೆ ಈ ಒಂದು ಹೃದಯಾಘಾತ ಆಗಬೇಕಾದ್ರೆ ಕಾರಣ ಏನು? ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ ಕಾರಣ ಏನಪ್ಪ ಅಂತ ಹೇಳಿ ನೋಡಿದಾಗ ಒಂದು ರೀಸನ್ ಹೇಳ್ಬೋದು. ಕಾರಣ ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದಾಗ ಬರುವಂಥ ಒಂದು ಸಮಸ್ಯೆ ಅಂತ ಹೇಳ್ತಾ ಇದ್ದೀವಿ. ರಕ್ತನಾಳಗಳು, ಬ್ಲಡ್ ವೆಸಲ್ಸ್ ಅಂತ ಹೇಳ್ತಾ ಇದ್ದೀವಿ. ರಕ್ತನಾಳಗಳಲ್ಲಿ ಯಾವುದರ ಪ್ರಮಾಣ ಹೆಚ್ಚಾದಾಗ ಬರ್ತದೆ ಅಂತ ಹೇಳಿ ನೋಡಿದಾಗ ರಕ್ತನಾಳಗಳಲ್ಲಿ ಈ ಒಂದು ಕೊಲೆಸ್ಟ್ರಾಲ್ ಪ್ರಮಾಣ ಅಂತ ಹೇಳ್ತಾ ಇದ್ದೀವಿ. ಕೊಲೆಸ್ಟ್ರಾಲ್, ಈ ಒಂದು ಕೊಲೆಸ್ಟ್ರಾಲ್ನ ಪ್ರಮಾಣ
ಹೆಚ್ಚಾಯಿತು ಅಂತ ತಿಳ್ಕೊರಿ, ಅವಾಗ ಬರುವಂಥ ಒಂದು ಸಮಸ್ಯೆ ಏನಪ್ಪಾ ಅಂತೇಳಿ ನೋಡಿದಾಗ ಹಾರ್ಟ್ ಅಟ್ಯಾಕ್ ಅಂತೇಳಿ ಕೊಡ್ತಾ ಇದ್ದೀವಿ. ಅಥವಾ ರಕ್ತನಾಳಗಳಲ್ಲಿ ಈ ಒಂದು ರಕ್ತ ಹೆಪ್ಪುಗಟ್ಟುವುದರಿಂದ ಈ ಒಂದು ಹಾರ್ಟ್ ಅಟ್ಯಾಕ್ ಸಂಭವಿಸಬಹುದು ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಒಂದು ರೀಸನ್ ಅಂತ ಹೇಳ್ತಾ ಇದ್ದೀವಿ. ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾದಾಗ ಬರುವಂಥ ಸಮಸ್ಯೆ ಏನಪ್ಪಾ ಅಂತ ನೋಡಿದಾಗ ಹೃದಯಾಘಾತ ಅಂತೇಳಿ ಕೊಡ್ತಾ ಇದ್ದೀವಿ. ಇಲ್ಲಿ ನೋಡ್ರಿ, ಈ ಒಂದು ಹೃದಯಾಘಾತ ಅಂತೇಳಿ ನೋಡಿದಾಗ ಈಗ ಕೆಲವೊಬ್ಬರಲ್ಲಿ ಇದು 1 ಟೈಮ್ ಬರ್ತದೆ, 2nd ಟೈಮ್ ಬರ್ತದೆ, 3 ಟೈಮ್, ಈ ರೀತಿ ನಾವು ಹೌದ್ರಿ ಕೇಳಿರ್ತೀವಿ, ಸಾಮಾನ್ಯವಾಗಿ ನೀವು ಕೇಳಿರ್ಬೋದು. ಇದು ಸ್ಟಾರ್ಟಿಂಗಲ್ಲಿ ಕಡಿಮೆ ಪ್ರಮಾಣದಲ್ಲಿ ಇತ್ತು ಅಂತ ತಿಳ್ಕೊಳ್ಳಿ, ಸ್ವಲ್ಪ ಚೆಸ್ಟ್ ಪೇನ್ ಆಗ್ತಾ ಇತ್ತು, ಹೌದ್ರಿ, ನಿಮಗೆ ಏನಾರ ಸ್ವಲ್ಪ ಲಕ್ಷಣಗಳು ಗೊತ್ತಾಗ್ತಿದ್ವು ಅಂತ ತಿಳ್ಕೊರಿ. ಅವಾಗ ನೀವು ಏನು ಮಾಡ್ತೀರಪ್ಪ ಅಂತ ಹೇಳಿ ನೋಡಿದಾಗ ಈ ಡಾಕ್ಟರ್ ಹತ್ರ ಹೋದ್ರಿ ಅಂತ ತಿಳ್ಕೊರಿ, ಹೌದ್ರಿ. ಡಾಕ್ಟರ್ ಹತ್ರ ಹೋದಾಗ ಅವ್ರು ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಮೊದಲಿಗೆ ಈ ಒಂದು ರಕ್ತನಾಳಗಳನ್ನು ಚೆಕ್ ಮಾಡ್ತಾ ಬರ್ತಾರೆ. ಇಲ್ಲಿ ನೋಡ್ರಿ, ಈ ಒಂದು ಹಾರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟ ಚಿಕಿತ್ಸೆ ಅಂತ ಹೇಳಿ ನೋಡಿದಾಗ ಚಿಕಿತ್ಸೆ ಟ್ರೀಟ್ಮೆಂಟ್ ಏನೇನು ಮಾಡ್ತಾರೆ ಅಂತ ಹೇಳಿ ನೋಡೋಣ. ಇಲ್ಲಿ ನೋಡಿ, ಮೊದಲಿಗೆ ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಡಾಕ್ಟರ್ ಎಂಜಿಯೋಗ್ರಫಿ ಮಾಡ್ತಾರೆ, ಹೌದ್ರಿ. ಎಂಜಿಯೋಗ್ರಫಿ ಅಂತ ಹೇಳ್ತೀವಿ, ಎಂಜಿಯೋಗ್ರಫಿ ಅಂತ ಹೇಳಿ ಕೊಡ್ತಾ ಇದೀವಿ. ಮೊದಲಿಗೆ ಹಾರ್ಟಿಗೆ ಸಂಬಂಧಪಟ್ಟದ್ದು ಏನಾದರೂ ಸಮಸ್ಯೆ ಐತೆ ಅಂತ ತಿಳ್ಕೊರಿ, ಮೊದಲಿಗೆ ಡಾಕ್ಟರ್ ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಎಂಜಿಯೋಗ್ರಫಿ ಮಾಡ್ತಾ ಬರ್ತಾರೆ. ಏನು ಎಂಜಿಯೋಗ್ರಫಿ ಅಂತ ಹೇಳಿ ನೋಡಿದಾಗ ಗೊತ್ತಿರಬೇಕು, ರಕ್ತನಾಳಗಳಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಪತ್ತೆ ಹಚ್ಚುವುದಂತ ಹೇಳ್ತಾ ಇದ್ದೀವಿ. ರಕ್ತನಾಳಗಳಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲನ್ನು ಪತ್ತೆ ಹಚ್ಚುವುದನ್ನು ಏನಂತೇಳಿ ಕರಿತಾ ಇದ್ದೀವಿ, ಎಂಜಿಯೋಗ್ರಫಿ ಅಂತೇಳಿ ಕೊಡ್ತಾ ಇದ್ದೀವಿ. ಟು ಟೆಸ್ಟ್ ದಿ ಕೊಲೆಸ್ಟ್ರಾಲ್ ಕಂಟೆಂಟ್ ಇನ್ ದ ಬ್ಲಡ್ ವೆಸಲ್ಸ್ ಅಂತೇಳಿ ಕೊಡ್ತಾ ಇದೆ, ಹೌದ್ರಿ. ರಕ್ತನಾಳಗಳಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಪರೀಕ್ಷಿಸುವುದಾಗಿದೆ ಅಂತೇಳಿ ನೋಡ್ತಾ ಇದ್ದೀವಿ, ಅಥವಾ ಪತ್ತೆ ಹಚ್ಚುವುದಾಗಿದೆ. ಯಾವುದು? ಎಂಜಿಯೋಗ್ರಫಿ ಅಂತೇಳಿ ಕೊಡ್ತಾ ಇದ್ದೀವಿ. ಟು ಟೆಸ್ಟ್ ದಿ ಕೊಲೆಸ್ಟಿರಾಲ್, ಟು ಟೆಸ್ಟ್ ದಿ ಕೊಲೆಸ್ಟಿರಾಲ್ ಕಂಟೆಂಟ್ಸ್ ಇನ್ ದಿ ಬ್ಲಡ್ ವೆಸಲ್ಸ್ ಅಂತ ಹೇಳ್ತಾ ಇದ್ದೀವಿ. ಕೊಲೆಸ್ಟಿರಾಲ್ ಕಂಟೆಂಟ್ ಇನ್ ದ ಬ್ಲಡ್ ವೆಸಲ್ಸ್, ರಕ್ತನಾಳಗಳಲ್ಲಿರ್ತಕ್ಕಂಥ ಕೊಲೆಸ್ಟಿರಾಲ್ ಪ್ರಮಾಣವನ್ನು ಪತ್ತೆ ಹಚ್ಚುವುದೇ ಯಾವುದಂತ ಹೇಳಿ ಕೊಡ್ತಾ ಇದ್ದೀವಿ, ಎಂಜಿಯೋಗ್ರಫಿ. ನಿಮಗೆ ಗೊತ್ತಿರಬೇಕು, ಈ ಒಂದು ರಕ್ತನಾಳಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಅಂತ ಹೇಳಿದೀವಿ ಅಂತ ಹೇಳಿದಾಗ ಎಂಜಿಯೋಲಾಜಿ ಅಂತೇಳಿ ಕರೆದಿದ್ವಿ. ಆ ರಕ್ತನಾಳಗಳಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಪತ್ತೆ ಹಚ್ಚುವುದನ್ನು ಏನಂತ ಹೇಳ್ತೀವಿ, ಎಂಜಿಯೋಗ್ರಫಿ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಎಂಜಿಯೋಗ್ರಫಿ ಮಾಡಿಸಿದ್ರು. ನೆಕ್ಸ್ಟ್ ನೋಡ್ರಿ, ಎಂಜಿಯೋಪ್ಲಾಸ್ಟಿ ಅಂತೇಳಿ ಬರ್ತದೆ, ಎಂಜಿಯೋಪ್ಲಾಸ್ಟಿ ಅಂತೇಳಿ ಕೊಡ್ತೀವಿ. ಎಂಜಿಯೋಪ್ಲಾಸ್ಟಿ ಅಂತೇಳಿ ಕೊಡ್ತದೆ. ಏನು ಎಂಜಿಯೋಪ್ಲಾಸ್ಟಿ ಅಂತ ಹೇಳಿ ನೋಡಿದಾಗ, ಎಂಜಿಯೋಪ್ಲಾಸ್ಟಿ ಅಂದ್ರೆ ಟು ರಿಮೂವ್ ದಿ ಕೊಲೆಸ್ಟಿರಾಲ್, ಟು ರಿಮೂವ್ ದಿ ಕೊಲೆಸ್ಟಿರಾಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಕೊಲೆಸ್ಟಿರಾಲ್ ಶಾರ್ಟ್ ಆಗಿ ಬರಿತಾ ಇದ್ದಾರೆ ನೋಡ್ರಿ, ನೆನ್ಪಿಟ್ಕೋರಿ. ಟು ರಿಮೂವ್ ದ ಕೊಲೆಸ್ಟ್ರಾಲ್ ಕಂಟೆಂಟ್ ಫ್ರಮ್ ದ ಬ್ಲಡ್ ವೆಸಲ್ಸ್. ಇಲ್ಲಿ ನೋಡ್ರಿ, ಡಾಕ್ಟರ್ ಏನು ಮಾಡಿದ್ರು, ಮೊದಲಿಗೆ ಎಂಜಿಯೋಗ್ರಫಿ ಮಾಡಿದ್ರು. ಎಂಜಿಯೋಗ್ರಫಿ ಮಾಡಿದಾಗ ರಕ್ತನಾಳಗಳಲ್ಲಿ ಏನು ಕಂಡು ಬಂತು, ಕೊಲೆಸ್ಟ್ರಾಲ್ ಪ್ರಮಾಣ ಕಂಡು ಬರ್ತದ. ಕೊಲೆಸ್ಟ್ರಾಲ್ ಪ್ರಮಾಣ ಕಂಡು ಬಂತು ಅಂತ ತಿಳ್ಕೊರಿ, ಅದನ್ನು ರಿಮೂವ್ ಮಾಡುವಂಥ ಒಂದು ವಿಧಾನ ಅಂತೇಳಿ ಕೊಡ್ತಾ ಇದ್ದೀವಿ, ಎಂಜಿಯೋಪ್ಲಾಸ್ಟಿ ಅಂತೇಳಿ ಕರಿತೀವಿ, ಹೌದ್ರಿ. ಎಂಜಿಯೋಪ್ಲಾಸ್ಟಿ ಅಂತೇಳಿ ಕೊಡ್ತಾ ಇದ್ದೀವಿ. ಟು ರಿಮೂವ್ ದ ಕೊಲೆಸ್ಟಿರಾಲ್ ಫ್ರಮ್ ದ ಬ್ಲಡ್ ವೆಸಲ್ಸ್ ಅಂತ ಹೇಳ್ತಾ ನೋಡ್ತಾ ಇದ್ದೀವಿ. ರಕ್ತದಲ್ಲಿರ್ತಕ್ಕಂತಹ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಹೊರಗೆ ತೆಗೆಯುವಂಥ ಒಂದು ವಿಧಾನ ಎಂಜಿಯೋಪ್ಲಾಸ್ಟಿ ಅಂತೇಳಿ ಕೊಡ್ತಾ ಇದ್ದೀವಿ. ನೋಡ್ರಿ, ಈ ರೀತಿ ಎಂಜಿಯೋಗ್ರಫಿ, ಎಂಜಿಯೋಪ್ಲಾಸ್ಟಿ ಅಂತ ಹೇಳಿ ನೋಡಿದ್ದೀವಿ. ಇಲ್ಲಿ ನೋಡ್ರಿ, ಒಂದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ರಿಮೂವ್ ಮಾಡಬೇಕು ಅಥವಾ ಕಡಿಮೆ ಮಾಡಬೇಕು ಆಗಿತ್ತು ಅಂತ ತಿಳ್ಕೊರಿ, ಇಲ್ಲಿ ಏನು ಬಳಸ್ತಾರಪ್ಪ ಅಂತ ಹೇಳಿ ನೋಡಿದಾಗ ಒಂದು ಸ್ಟಂಟ್ ಅಂತೇಳಿ ಕರಿತೀವಿ ನಾವು, ಹೌದ್ರಿ. ಮಷಿನ್ ಮೂಲಕ ಅದನ್ನು ಆ್ಯಡ್ ಮಾಡ್ತಾ ಬರ್ತಾರ, ಸ್ಟಂಟ್ ಅಂತ ಹೇಳ್ತಾ ಇದ್ದೀವಿ. ಅದೇ ರೀತಿ ನೀವು ನೋಡಿರ್ಬೋದು, ಕೆಥೆಟರ್ ಅಂತೇಳಿ ಒಂದು ಟ್ಯೂಬ್ ಕಂಡು ಬರ್ತದ, ಕೆಥೆಟರ್ ಅಂತೇಳಿ ಕೊಡ್ತದೆ. ನೋಡ್ರಿ, ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ ಆಲ್ರೆಡಿ. ಈ ಸ್ಟಂಟನ್ನು ಬಳಸುತ್ತಾರೆ ಅಂಥೇಳಿ ಎಲ್ಲಿ ಅಂತೇಳಿ ಕೇಳೋಣ. ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳ್ತಾ ಇದ್ದೀವಿ, ಸ್ಟಂಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಆಮೇಲೆ ಒಂದು ಕೆಥೆಟರ್ ಟ್ಯೂಬ್ ಅದ. ಇಲ್ಲಿ ಯಾವ ರೀತಿ ಸ್ಟಂಟನ್ನು ಆ್ಯಡ್ ಮಾಡ್ತಾರೆ ರಕ್ತನಾಳಗಳಲ್ಲಿ ಅಂಥೇಳಿ ಸ್ವಲ್ಪ ಮಾಹಿತಿ ನೋಡೋಣ. ಅದ್ರ ಬಗ್ಗೆ ಒಂದು ವಿಡಿಯೋ ಅದ, ಸ್ಮಾಲ್ ವಿಡಿಯೋ ನೋಡ್ಕೊಂಬರ್ರಿ ನೀವು, ಹೌದ್ರಿ. ಎಸ್, ಇಲ್ಲಿ ನೋಡ್ರಿ, ಈ ಒಂದು ಇಮೇಜ್ ಇದೆ ನೋಡ್ರಿ, ಹೌದ್ರಿ. ಸ್ಟಂಟ್ ಯಾವ ರೀತಿ ಬಳಸ್ತೀವಿ ನಾವು, ಸ್ಟಂಟ್ ಯಾವ ರೀತಿ ಬಳಸ್ತೀವಿ ಅಂತ ಹೇಳಿ ನೋಡಿದಾಗ ಮೊದಲಿಗೆ ಇಲ್ಲಿ ನೋಡ್ರಿ, ಇದೊಂದು ರಕ್ತನಾಳ ಅಂತೇಳಿ ಕೊಡ್ತಾ ಇದೀವಿ. ರಕ್ತನಾಳದಲ್ಲಿ ಏನದ ಅಂತ ಹೇಳಿ ನೋಡಿದಾಗ ಕೊಲೆಸ್ಟ್ರಾಲ್ ಅದ. ಈ ರೀಸನಲ್ಲಿ ಕೊಲೆಸ್ಟ್ರಾಲ್ ಕಂಡು ಬರ್ತಾ ಇದೆ. ಈ ಒಂದು ಕೊಲೆಸ್ಟ್ರಾಲ್ ಪ್ರಮಾಣವನ್ನು ನಾವು ಏನು ಮಾಡಬೇಕಾಗಿದೆ, ಕಡಿಮೆ ಮಾಡಬೇಕಾಗಿದೆ. ಅದಕ್ಕಾಗಿ ನಾವೇನು ಬಳಸ್ತಾ ಇದ್ದೀವಿ ಅಂತ ಹೇಳಿ ನೋಡಿದಾಗ ಒಂದು ಸ್ಟಂಟ್ ಅಂತಕ್ಕಂಥ ಒಂದು ಮಷೀನನ್ನು ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನೋಡಿದ್ದೀವಿ. ಇಲ್ಲಿ ನೋಡ್ರಿ, ಇದೊಂದು ಟ್ಯೂಬ್ ಕಂಡು ಬರ್ತಾ ಇದೆ, ಟ್ಯೂಬ್ ಕಂಡು ಬರ್ತಾ ಇದೆ. ಆಮೇಲೆ ಇಲ್ಲಿ ಮೇಲ್ಗಡೆ ನೋಡ್ರಿ, ಬ್ಲೇಡ್ ಶೇಪ್ ಕಂಡು ಬರ್ತಾ ಇದೆ, ಹೌದ್ರಿ. ಈ ಬ್ಲೇಡ್ ಶೇಪ್ ಏನು ಕಂಡು ಬರ್ತದಲ್ಲ, ಇದನ್ನೇ ನಾವೇನು ಹೇಳ್ತೀವಿ ಅಂತ ಹೇಳಿ ನೋಡಿದಾಗ ಸ್ಟಂಟ್ ಅಂತೇಳಿ ಕರಿತಾ ಇದ್ದೀವಿ, ಸ್ಟಂಟ್ ಅಂತೇಳಿ ಕರಿತೀವಿ.
ಸ್ಟಂಟ್. ಆಮೇಲೆ ಇದೊಂದು ಟ್ಯೂಬ್ ಥರ ಕಂಡು ಬರ್ತದೆ ನೋಡ್ರಿ, ಒಂದು ಬಲೂನ್ ಥರ ಕಂಡು ಬರ್ತದಲ್ಲ, ಇದನ್ನೇ ನಾವೇನು ಹೇಳ್ತೀವಿ, ಕೆಥೆಟರ್ ಅಂತೇಳಿ ಕರಿತೀವಿ. ಕೆಥೆಟರ್ ಅಂತೇಳಿ ಕರಿತಾ ಇದ್ದೀವಿ, ಕೆಥೆಟರ್. ಆಮೇಲೆ ಇದು ಸ್ಟಂಟ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ರಕ್ತನಾಳದಲ್ಲಿ ನೋಡ್ರಿ, ಇಲ್ಲಿ ಈ ಒಂದು ರಕ್ತನಾಳವನ್ನು ಕೊಟ್ಟಾರ. ಇಲ್ಲಿ ಏನದ ಅಂತೇಳಿ ನೋಡಿದಾಗ ಈ ಒಂದು ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿದೆ ಆ ರಕ್ತನಾಳದಲ್ಲಿ. ಅದನ್ನು ಕಡಿಮೆ ಮಾಡಬೇಕಾಗಿತ್ತು ಅಂದ್ರೆ ಒಂದು ಎಂಜಿಯೋಪ್ಲಾಸ್ಟಿ ಮಾಡ್ತಾ ಇದ್ರೆ, ಎಂಜಿಯೋಪ್ಲಾಸ್ಟಿ ಮಾಡಬೇಕಾದ್ರೆ ಅಲ್ಲಿ ಏನು ಬಳಸ್ತಾ ಇದ್ದಾರೆ ಅಂತ ಹೇಳಿದಾಗ ಈ ಒಂದು ಕೆಥೆಟರ್ ಮತ್ತು ಸ್ಟಂಟ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಹೌದು, ಕೆಥೆಟರ್ ಮತ್ತು ಸ್ಟಂಟ್ ಅಂತೇಳಿ ಈ ರೀತಿ ಆ್ಯಡ್ ಮಾಡಿದ್ರಿ ಅಂತ ತಿಳ್ಕೊರಿ. ನೆಕ್ಸ್ಟ್ ಇದು ಏನಾಗ್ತದೆ ನೋಡಿದಾಗ ಬಲೂನ್ ಟೈಪ್ ಉಬ್ಕೊಂಡ್ಬಿಡ್ತದೆ. ಹೌದ್ರಿ, ಎಕ್ಸ್ಪಾಂಡ್ ಆಗಿಬಿಡ್ತದೆ. ಎಕ್ಸ್ಪಾಂಡ್ ಆಗೋದ್ರಿಂದ ಇದೇನಾಗ್ತದೆ ನೋಡಿದಾಗ ಕೊಲೆಸ್ಟ್ರಾಲ್ ಪ್ರಮಾಣ ಏನಾಗ್ತದ ಈ ರೀತಿ ಎಡ್ಜಿಗೆ ಹೋಗ್ತಾ ಬರ್ತದೆ, ಅದನ್ನು ಬ್ಲಾಕೇಜ್ ಕಡಿಮೆ ಆಗ್ತಾ ಬರ್ತದೆ ಅಂತ ಅರ್ಥ. ಹೌದ್ರಿ, ಬ್ಲಾಕೇಜ್ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ವಿ. ಅದಕ್ಕಾಗಿ ಈ ಒಂದು ರಕ್ತ ಏನಾಗ್ತದೆ ಅಂತ ಹೇಳಿದಾಗ ಸುಲಭವಾಗಿ ರಕ್ತನಾಳಗಳ ಮೂಲಕ ಏನಾಗುತ್ತದೆ, ಸರಬರಾಜು ಆಗುತ್ತದೆ ಅಂತ ಹೇಳಿ ನೋಡ್ತಾ ಇದೀವಿ. ಐಡಿಯಾ ಬಂದದ ನಿಮಗೆ? ಈ ರೀತಿ ಸ್ಟಂಟ್ ಅಂತ ಹೇಳಿ ಕೊಡ್ತಾ ಇದೀವಿ, ಆಮೇಲೆ ಕೆಥೆಟರ್ ಅಂತ ಹೇಳಿ ನೋಡಿದೀವಿ, ಈ ರೀತಿ ಎಂಜಿಯೋಪ್ಲಾಸ್ಟಿಯಲ್ಲಿ ಮಾಡ್ತಾರೆ ಅಂತ ಹೇಳಿ ನೋಡಿದೀವಿ. ನೆಕ್ಸ್ಟ್ ನೋಡ್ರಿ, ನಂಬರ್ 3 ಏನು ಕೊಡ್ಬೋದು ಅಂತ ಹೇಳಿ ನೋಡಿದಾಗ ಬೈಪಾಸ್ ಸರ್ಜರಿ ಅಂತ ಹೇಳ್ತೀವಿ ನಾವು. ಬೈಪಾಸ್ ಸರ್ಜರಿ ಅಂತೇಳಿ ಕೊಡ್ತೀವಿ. ಬೈಪಾಸ್ ಸರ್ಜರಿ ಅಂತ ಹೇಳಿದೀವಿ. ಈಗ ಏನಾಯ್ತು ಅಂತ ಹೇಳಿದಾಗ ಎಂಜಿಯೋಗ್ರಫಿ ಮಾಡಿಸಿದ್ರು, ರಕ್ತನಾಳಗಳಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಕಂಡು ಬಂತು. ನೆಕ್ಸ್ಟ್ ಏನು ಮಾಡಿದ್ರಪ್ಪ ಅಂತ ಹೇಳಿದಾಗ ಎಂಜಿಯೋಪ್ಲಾಸ್ಟಿ ಮಾಡೋದ್ರ ಮೂಲಕ ಕೊಲೆಸ್ಟ್ರಾಲ್ ಪ್ರಮಾಣವನ್ನು ಏನು ಮಾಡ್ತಾ ಇದ್ದಾರೆ, ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಹೇಳಿದೀವಿ. ಅಲ್ಲಿ ಕಡಿಮೆ ಮಾಡಬೇಕಾದ್ರೆ ಏನು ಬಳಸುತ್ತಾರೆ ಅಂತ ಹೇಳಿದಾಗ ಸ್ಟಂಟ್ ಮತ್ತು ಕೆಥೆಟರ್ ಯೂಸ್ ಮಾಡುತ್ತಾರೆ ಅಂತ ಹೇಳಿದೀವಿ. ದೆನ್ ನೆಕ್ಸ್ಟ್ ಒನ್ ನೋಡ್ರಿ, ಈಗ ಇನ್ನೂ ಏನು ಮಾಡ್ಬೇಕಂತ ಹೇಳಿ ನೋಡಿದಾಗ ಈ ಸ್ಟಂಟ್ ಮತ್ತು ಕೆಥೆಟರ್ ಯೂಸ್ ಮಾಡೋದು ಬೇಡ ನಮಗೆ. ಹೌದ್ರಿ, ಆ ಒಂದು ರಕ್ತನಾಳದಲ್ಲಿರ್ತಕ್ಕಂಥ ಕೊಲೆಸ್ಟ್ರಾಲ್ ಏನಾಗ್ತಾ ಇದೆ ಅಂತ ಹೇಳಿದಾಗ ಆ ಸ್ಟಂಟನ್ನು ಬಳಸೋದ್ರಿಂದ ಕಡಿಮೆ ಆಗ್ತಾ ಇಲ್ಲ ಅನ್ಕೊಂಡೇವೆ ಅಂತ ತಿಳ್ಕೊಡಿ. ನೆಕ್ಸ್ಟ್ ಏನು ಮಾಡ್ತಾರಪ್ಪ ಅಂತ ಹೇಳಿದಾಗ ಬೈಪಾಸ್ ಸರ್ಜರಿ ಅಂತ ಹೇಳ್ತಾ ಇದ್ದೀವಿ. ಬೈಪಾಸ್ ಸರ್ಜರಿ ಸಂಬಂಧಪಟ್ಟಿದ್ದು ಇದೊಂದು ಹೃದಯಕ್ಕೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇಲ್ಲಿ ಯಾವ ರೀತಿ ಬೈಪಾಸ್ ಸರ್ಜರಿ ಮಾಡುತ್ತಾರೆ ಅಂತ ಹೇಳಿ ನೋಡಿದಾಗ ಎಡ ಹೃತ್ಕಕ್ಷಿಯಿಂದ ಶುದ್ಧವಾದ ರಕ್ತ ದೇಹದ ಎಲ್ಲ ಭಾಗಗಳಿಗೆ ಏನಾಗ್ತದ, ಸರಬರಾಜಾಗುತ್ತಾ ಬರುತ್ತದೆ. ಈ ಕಡೆ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಬರ್ರಿ. ಈ ಒಂದು ರಕ್ತನಾಳದಲ್ಲಿ ಏನಾಗಿದೆ ಅಂತ ಹೇಳಿ ನೋಡಿದಾಗ ಕೊಲೆಸ್ಟ್ರಾಲ್ ಪ್ರಮಾಣ ಏನಾಗಿದೆ, ಹೆಚ್ಚಾಗಿದೆ. ಕೊಲೆಸ್ಟ್ರಾಲ್ ಪ್ರಮಾಣ ಏನಾಗಿದೆ ಅಂತ ಹೇಳಿ ನೋಡಿದಾಗ ಹೆಚ್ಚಾಗಿದೆ. ಅದಕ್ಕಾಗಿ ಬ್ಲಾಕ್ ಆಗ್ತಾ ಬರ್ತದೆ. ಹೌದ್ರಿ, ಸ್ವಲ್ಪ ಪ್ಲೇಸ್ ಇರ್ತದ, ಬ್ಲಾಕ್ ಆಗ್ತಾ ಬಂದಿರ್ತದ. ಇವಾಗ ಏನು ಮಾಡ್ತಾರಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ರಕ್ತನಾಳವನ್ನು ಇಲ್ಲೇ ಫೋಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಹೌದ್ರಿ, ರಕ್ತನಾಳವನ್ನು ಫೋಲ್ಡ್ ಮಾಡ್ತಾರೆ. ಫೋಲ್ಡ್ ಮಾಡಿಬಿಟ್ಟು ನೆಕ್ಸ್ಟ್ ಸೈಡಿಂದ ಒಂದು ರಕ್ತನಾಳವನ್ನು, ಹೌದು, ಒಂದು ಬ್ಲಡ್ ವೆಸಲನ್ನು ಆರ್ಟಿಫಿಷಿಯಲ್ ಆಗಿರ್ತಕ್ಕಂಥ ಒಂದು ರಕ್ತನಾಳವನ್ನು ಏನು ಮಾಡ್ತಾರೆ ಅಂತ ಹೇಳಿದಾಗ ಈ ರೀತಿ ಕನೆಕ್ಟ್ ಕೊಡುತ್ತಾರೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಇಲ್ಲಿ ಏನಾಗಿತ್ತು ಅಂತ ಹೇಳಿ ನೋಡಿದಾಗ ಇಲ್ಲಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿ ಇದೊಂದು ರಕ್ತನಾಳ ಬ್ಲಾಕ್ ಆಗಿತ್ತು. ಹೌದ್ರಿ, ಇಲ್ಲಿ ರಕ್ತ ಸರ್ಕ್ಯುಲೇಷನ್ ಆಗಬೇಕಾದ್ರೆ ಏನಾಗ್ತದೆ ಅಂತ ನೋಡಿದಾಗ ಈ ಕಡೆ ಒಂದು ಆರ್ಟಿಫಿಷಿಯಲ್, ಹೌದ್ರಿ, ಒಂದು ಬ್ಲಡ್ ವೆಸಲನ್ನು ಕನೆಕ್ಷನ್ ಮಾಡ್ಕೊಂಡ್ರು. ಕನೆಕ್ಷನ್ ಮಾಡಿಬಿಟ್ಟು ರಕ್ತ ಏನಾಗುತ್ತದೆ ಅಂತ ಹೇಳಿ ನೋಡಿದಾಗ ಈ ಒಂದು ಎಡ ಹೃತ್ಕಕ್ಷಿಯಿಂದ ದೇಹದ ಎಲ್ಲ ಭಾಗಗಳಿಗೆ ಏನಾಗುತ್ತದೆ, ಸರಬರಾಜಾಗುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ನಾವು ಸಾಮಾನ್ಯವಾಗಿ ನೋಡಿರ್ಬೋದು ಬೈಪಾಸ್ ರೋಡ್ ಅಂತ ಹೇಳಿ ನೋಡಿರ್ತೀರಿ, ಆ ರೀತಿ ಬೈಪಾಸ್ ಸರ್ಜರಿ ಅಂತ ಹೇಳಿ ಮಾಡ್ತಾರೆ. ಹೌದ್ರಿ, ಈ ರೀತಿ ಈ ಒಂದು ರಕ್ತ ಏನಾಗಲಿಲ್ಲಪ್ಪ ಅಂತ ಹೇಳಿದಾಗ ಇಲ್ಲಿ ಬ್ಲಾಕ್ ಆಗಿರೋದ್ರಿಂದ ಮುಂದ್ಗಡೆ ಹೋಗ್ತಾ ಇಲ್ಲ, ಸ್ವಲ್ಪ ಹೋಗ್ತಾ ಇತ್ತು ಬ್ಲಡ್. ಎಸ್, ಅದಕ್ಕಾಗಿ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆ, ಹಾರ್ಟ್ ಅಟ್ಯಾಕ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಆಗಬಾರ್ದು, ತಪ್ಪಿಸಬೇಕು ಅಂತೇಳಿ ನೋಡಿದಾಗ ಈ ರೀತಿ ಒಂದು ಬೈಪಾಸ್ ಸರ್ಜರಿ ಮಾಡುತ್ತಾರೆ ಅಂತ ಹೇಳ್ತಾ ಇದ್ದೀವಿ. ನೆನ್ಪಿಟ್ಕೋರಿ, ಈ ರೀತಿ ಎಂಜಿಯೋಗ್ರಫಿ, ಎಂಜಿಯೋಪ್ಲಾಸ್ಟಿ, ಆಮೇಲೆ ಬೈಪಾಸ್ ಸರ್ಜರಿ ಅಂತ ಹೇಳಿ ನೋಡಿದೆವು. ಹೌದ್ರಿ, ಬೈಪಾಸ್ ಸರ್ಜರಿ. ನೆಕ್ಸ್ಟ್ ನೋಡ್ರಿ, ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ECG ಅಂತ ಹೇಳ್ತೀವಿ ನಾವು. ECG, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ECG ಅಂತ ಹೇಳಿ ನೋಡಬೇಕು. ಹೌದ್ರಿ, ECG ಅಂತ ಹೇಳಿ ನೋಡಿದಾಗ ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತ ಹೇಳ್ತಾ ಇದ್ವಿ ನಾವು. ಹೌದ್ರಿ, ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ECG ಅಂತೇಳಿ ಕೊಡ್ತೀವಿ. ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಅಂತೇಳಿ ಕರಿತೀವಿ, ಅಥವಾ ಎಕೋಕಾರ್ಡಿಯೋಗ್ರಾಫ್ ಅಂತೇಳಿ ಕೂಡ ಕೊಟ್ಟಿರ್ತಾನೆ, ಐಡಿಯಾ ಇರಬೇಕು. ಇಲ್ಲಿ ನೋಡಿ ECG ಅಂತೇಳಿ ನೋಡಿದಾಗ ECG ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಇಸ್ತೋವಾನಿ ಅಂತ ಹೇಳ್ತಾ ಇದ್ದೀವಿ. ಇಸ್ತೋವಾನಿ. ECG ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಯಾರಪ್ಪ ಅಂತೇಳಿ ನೋಡಿದಾಗ ಇಸ್ತೋವಾನಿ ಅಂತೇಳಿ ಕೊಡ್ತಾ ಇದ್ದೀವಿ. ಏನು ECG ಅಂತೇಳಿ ನೋಡಿದಾಗ ECG ಅಂದರೆ ಈ ಒಂದು ಹೃದಯದ ಕಾರ್ಯವನ್ನು ಗ್ರಾಫ್ ಮೇಲೆ ವ್ಯಕ್ತಪಡಿಸುವುದು ಅಂತೇಳಿ ಕೊಡ್ತೀವಿ. ಹೃದಯದ ಕಾರ್ಯವನ್ನು ಗ್ರಾಫ್ ಮೇಲೆ ವ್ಯಕ್ತಪಡಿಸುವುದು ಅಂತೇಳಿ ಕೊಡ್ತಾ ಇದ್ದೀವಿ. ಹೃದಯದ ಕಾರ್ಯವನ್ನು ಗ್ರಾಫ್ ಮೇಲೆ ವ್ಯಕ್ತಪಡಿಸುವುದು.
ECG ಕೆಲಸ ಅಂತ ಹೇಳ್ತಾ ಇದ್ದೀವಿ. ಹೃದಯದ ಕಾರ್ಯವನ್ನು ಗ್ರಾಫ್ ಮೇಲೆ ವ್ಯಕ್ತಪಡಿಸುವುದಾಗಿದೆ. ಇದರ ಬಗ್ಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಇಸ್ತೋವಾನಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ECG ಮಾಡಿಸ್ತಾರೆ ನೋಡಿ. ಸಾಮಾನ್ಯವಾಗಿ ನಿಮಗೆ ಏನಾದರೂ ಚೆಸ್ಟ್ ಪೇನ್ ಬಂತು, ಅವ್ರ ಹೃದಯಕ್ಕೆ ಸಂಬಂಧಪಟ್ಟದ್ದು ಏನಾದರೂ ನಮಗೆ ತೊಂದರೆ ಅನಿಸ್ತಾ ಇತ್ತು ಅಂತ ತಿಳ್ಕೊರಿ, ಮೊದಲಿಗೆ ಏನು ಮಾಡ್ತಾರೆ ಡಾಕ್ಟರ್ ಅಂತ ಹೇಳಿದಾಗ ECG ಮಾಡಿಸ್ತಾರೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ನೋಡ್ರಿ ECG ಅಂತ ಹೇಳಿ ನೋಡಿದಾಗ ಇಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಈ ಒಂದು ಲಬ್ ಡಬ್ ಏನು ಸೌಂಡ್ ಆಗ್ತಾ ಇರ್ತದೆ ನೋಡ್ರಿ, ಒಂದು ಹೃದಯ ಬಡಿತ ಕಂಡು ಬರ್ತದಲ್ಲ, ಈ ರೀತಿ ಏನಾಗ್ತದೆ ಅಂತ ಹೇಳಿದಾಗ ತರಂಗಗಳ ರೂಪದಲ್ಲಿ ಮೂವ್ ಆಗ್ತಾ ಹೋಗ್ತಿರ್ತದೆ. ಹೌದ್ರಿ, ನೀವು ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿರ್ಬೋದು, ತರಂಗಗಳ ರೂಪದಲ್ಲಿ ಈ ರೀತಿ ಮೂವ್ ಆಗ್ತಾ ಬರ್ತಿರ್ತದ. ಇದು ಡಾಕ್ಟರ್ಸಿಗೆ ಗೊತ್ತಾಗ್ತದೆ. ಹೌದ್ರಿ, ಐಡಿಯಾ ಇರ್ತದೆ ಇದ್ರ ಬಗ್ಗೆ, ಅವರಿಗೆ ಡಾಕ್ಟರ್ಗೆ ಗೊತ್ತಾಗ್ತಾ ಬರ್ತದ. ನೋಡ್ರಿ, ನೀವು ಸಾಮಾನ್ಯವಾಗಿ ಒಂದು ಪೇಷಂಟ್ ಹತ್ರ ಕೂತಿದ್ರಿ ಅಂತ ತಿಳ್ಕೊರಿ, ಅವಾಗ ಇಲ್ಲಿ ಒಂದು ಸ್ಕ್ರೀನ್ ಅಬ್ಸರ್ವ್ ಮಾಡ್ತಿರ್ತೀರಿ. ECG ಅಂತೇಳಿ ಬರೆದಿರ್ತಾರೆ. ECG ಅಂತೇಳಿ ಬರೆದಾಗ ಈ ರೀತಿ ತರಂಗಗಳು ಮೇಲೆ ಕೆಳಗೆ ಆಗ್ತಾ ಮೂವ್ ಆಗ್ತಿರ್ತಾವ. ಹೌದ್ರಿ, ನೀವು ನೋಡ್ತಾ ಇರ್ತೀರಿ. ಪೇಷಂಟ್ ಬಹಳಷ್ಟು ಸೀರಿಯಸ್ ಆಗಿತ್ತು ಅಂತ ತಿಳ್ಕೊರಿ, ಈ ರೀತಿ ಮೇಲೆ ಕೆಳಗೆ ಆಗ್ತಾ ಆ ವೇವ್ ಏನಾಗ್ತದೆ ಅಂತ ಹೇಳಿದಾಗ ಸಂಪೂರ್ಣವಾಗಿ ಈ ರೀತಿ ಆಯ್ತು ಅಂತ ತಿಳ್ಕೊರಿ, ಅವಾಗ ಹಾರ್ಟ್ ಅಟ್ಯಾಕ್ ಹೌದ್ರಿ ಸಂಭವಿಸಿದೆ ಅಂತ ಅರ್ಥ. ಕಂಪ್ಲೀಟ್ ಆಗಿ ಈ ಒಂದು ಹೃದಯ ತನ್ನ ಕಾರ್ಯವನ್ನು ನಿಲ್ಲಿಸಿದೆ, ವ್ಯಕ್ತಿ ಹೌದ್ರಿ ಡೈ ಆಗಿದ್ದಾನೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಒಂದು ECG ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತೇಳಿ ಕೊಡ್ತೀವಿ. ಎಲೆಕ್ಟ್ರೋ ಕಾರ್ಡಿಯೋಗ್ರಾಫ್ ಅಂತ ಹೇಳಿದ್ದೀವಿ. ಎಸ್ ಆತ್ಮೀಯ ವಿದ್ಯಾರ್ಥಿಗಳೇ, ಈ ರೀತಿ ECG ಅಂತ ಹೇಳಿ ನೋಡಿದ್ದೀವಿ. ನೆಕ್ಸ್ಟ್ ನೋಡಿ, ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಇಲ್ಲಿ ಹೃದಯ ಅಂತ ಹೇಳಿ ನೋಡಿದಾಗ ಈ ಮೊಟ್ಟ ಮೊದಲಿಗೆ ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮಾಹಿತಿಯನ್ನು ನೀಡಿದ ವಿಜ್ಞಾನಿ ಯಾರು ಅಂತೇಳಿ ಪ್ರಶ್ನೆ ಕೇಳೇನ್ರಿ. ಹೌದ್ರಿ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಅಂತ ಹೇಳಿದಾಗ ಬದಲಿ ಹೃದಯ ಅಂತೇಳಿ ಕರಿತಾ ಇದ್ದೀವಿ. ಅಂದ್ರೆ ಹೃದಯವನ್ನು ಏನು ಮಾಡೋದು, ಇನ್ನೊಬ್ಬರಿಗೆ ಕೊಡುವಂಥ ಒಂದು ವಿಧಾನ ಅಂತ ಹೇಳ್ತಾ ಇದ್ದೀವಿ. ಆ ಹೃದಯದ ಕಸಿ ಅಂತೇಳಿ ಕರಿತಾ ಇದ್ದೀವಿ. ಈ ಒಂದು ಹೃದಯದ ಕಸಿಯ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರಪ್ಪ ಅಂತ ಕೇಳಿದಾಗ ಹೃದಯದ ಕಸಿ ಅಂತ ಹೇಳ್ತಾ ಇದ್ದೀವಿ ರಾಬರ್ಟ್ ಅಂತ ಹೇಳ್ತಾ ಇದ್ದೀವಿ. ಹೌದ್ರಿ, ಸಾರಿ, ಹೃದಯದ ಕಸಿ ಅಂತೇಳಿ ಕೊಡ್ತಾ ಇದ್ದೀವಿ. ಹೃದಯದ ಕಸಿ ಅಂತೇಳಿ ನೋಡಿದಾಗ ಕ್ರಿಶ್ಚಿಯನ್ ಬೆರ್ನಾರ್ಡ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಕ್ರಿಶ್ಚಿಯನ್ ಬೆರ್ನಾರ್ಡ್ ಅಂತೇಳಿ ಕರಿತೀವಿ. ಹೃದಯದ ಕಸಿಯ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿ ನೀಡಿದ ವಿಜ್ಞಾನಿ ಯಾರಪ್ಪ ಅಂತೇಳಿ ಪ್ರಶ್ನೆ ಆಗಿದೆ. ಕ್ರಿಶ್ಚಿಯನ್ ಬೆರ್ನಾರ್ಡ್ ಅಂತೇಳಿ ಕೊಡ್ತಾ ಇದ್ದೀವಿ. ಕ್ರಿಶ್ಚಿಯನ್ ಬೆರ್ನಾರ್ಡ್ ಹೌದ್ರಿ, ಈ ರೀತಿ ಹೃದಯದ ಕಸಿ ಅಂತೇಳಿ ಕೊಡ್ತಾ ಇದ್ದೀವಿ. ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ ಬಗ್ಗೆ ಮೊಟ್ಟ ಮೊದಲಿಗೆ ಮಾಹಿತಿ ನೀಡಿದ ವಿಜ್ಞಾನಿ ಕ್ರಿಶ್ಚಿಯನ್ ಬೆರ್ನಾರ್ಡ್ ಅಂತೇಳಿ ಕರಿತೀವಿ. ಮಾಹಿತಿ ನೆಟ್ಬಿಟ್ಕೋರಿ. ಈ ಭಾರತದಲ್ಲಿ ಮೊಟ್ಟ ಮೊದಲಿಗೆ ಹೃದಯದ ಕಸಿಯನ್ನು ಮಾಡಿದ ಡಾಕ್ಟರ್ ಯಾರಪ್ಪ ಅಂತ ಹೇಳಿ ನೋಡಿದಾಗ ಡಾಕ್ಟರ್ ವೇಣುಗೋಪಾಲ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಡಾಕ್ಟರ್ ವೇಣುಗೋಪಾಲ್ ಭಾರತದಲ್ಲಿ ಹೃದಯದ ಕಸಿಯನ್ನು ಮಾಡಿದ ವಿಜ್ಞಾನಿ ಅಂತೇಳಿ ನೋಡ್ತಾ ಇದೀವಿ, ಅಥವಾ ಡಾಕ್ಟರ್ ಅಂತೇಳಿ ಕೊಡ್ಬೋದು. ಡಾಕ್ಟರ್ ವೇಣುಗೋಪಾಲ್ ಅಂತೇಳಿ ನೋಡ್ತೀವಿ. ಈ ರೀತಿ ಹೃದಯದ ಕಸಿ ಅಂತೇಳಿ ಕೊಡ್ತೀವಿ. ಇಲ್ಲಿ ನೋಡ್ರಿ, ನೆಕ್ಸ್ಟ್ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಇತ್ತೀಚೆಗೆ ನಡೆದಿರ್ತಕ್ಕಂಥದ್ದು ಹಂದಿಯ ಹೃದಯವನ್ನು ಮನುಷ್ಯನಿಗೆ ಅಳವಡಿಸಲಾಗಿದೆ ಅಂತೇಳಿ ಒಂದು ನ್ಯೂಸ್ ಬಂದಿತ್ತು ನೀವು. ಹೌದ್ರಿ, ಹಂದಿಯ ಹೃದಯವನ್ನು ಮನುಷ್ಯರಿಗೆ ಅಳವಡಿಸಲಾಗಿದೆ ಅಂತೇಳಿ ಮಾಹಿತಿ ನೋಡಿದಿರಿ. ಹಾಗಾದರೆ ಯಾವ ವ್ಯಕ್ತಿಗೆ ಆ ಒಂದು ಹಂದಿಯ ಹೃದಯವನ್ನು ಹೌದ್ರಿ ಅಳವಡಿಸಲಾಗಿದೆ ಅಂತ ಹೇಳಿ ನೋಡಿದಾಗ ರಾಬರ್ಟ್ ಬೆನ್ನಾರ್ಟ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ರಾಬರ್ಟ್ ಬೆನ್ನಾರ್ಟ್ ಅಂತೇಳಿ ಕೊಡ್ತಾ ಇದ್ದೀವಿ. ರಾಬರ್ಟ್ ಬೆನ್ನಾರ್ಟ್ ಅಂತಕ್ಕಂತಹ ವ್ಯಕ್ತಿಗೆ ಈ ಒಂದು ಹಂದಿಯ ಹೃದಯವನ್ನು ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಇದು ಸಾಮಾನ್ಯವಾಗಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಹೌದ್ರಿ, ಈ ಒಂದು ಜನವರಿ 12ನೇ ತಾರೀಕು ಒಂದು ನ್ಯೂಸಲ್ಲಿ ಬಂದಿತ್ತು, ಗೊತ್ತಿರಬೇಕು. ಈ ರೀತಿ ರಾಬರ್ಟ್ ಬೆನ್ನಾರ್ಟ್ ಅಂತಕ್ಕಂತಹ ವ್ಯಕ್ತಿಗೆ ಹಂದಿಯ ಹೃದಯವನ್ನು ಅವರಿಗೆ ಅಳವಡಿಸಲಾಗಿದೆ ಅಂತೇಳಿ ಮಾಹಿತಿ ಬಂದಿತ್ತು. ಯಾವ ಒಂದು ದೇಶದವರು ಅಂತೇಳಿ ನೋಡಿದಾಗ ಈ ಒಂದು ಅಮೆರಿಕ ದೇಶದವರು. ಹೌದ್ರಿ, ಒಂದು ಯೂನಿವರ್ಸಿಟಿದವರು ಏನು ಮಾಡ್ತಾರೆ ಅಂತ ಹೇಳಿದಾಗ ಹಂದಿಯ ಹೃದಯವನ್ನು ಮನುಷ್ಯರಿಗೆ ಅಳವಡಿಕೆ ಮಾಡಲಾಗಿದೆ. ಇದೊಂದು ಏನಾಗಿದೆ ಅಂತ ಹೇಳಿದಾಗ ಒಂದು ಆಶಾಭಾವವನ್ನು ಮೂಡಿಸಿದೆ. ಹೌದ್ರಿ, ಅಂದರೆ ವ್ಯಕ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೆ ನಾವು ಪ್ರಾಣಿಗಳನ್ನು ಕೂಡ ನಾವು ಏನು ಮಾಡ್ಬೋದು, ಯೂಸ್ ಮಾಡ್ಬೋದು ಅಂತಕ್ಕಂಥದ್ದು ವಿಜ್ಞಾನಿಗಳಲ್ಲಿ ಒಂದು ಆಶಾಭಾವ ಮೂಡಿದೆ, ಗೊತ್ತಿರಬೇಕು. ಈ ರೀತಿ ರಾಬರ್ಟ್ ಬೆನ್ನಟ್ ಅಂತಕ್ಕಂಥ ವ್ಯಕ್ತಿಗೆ ಹಂದಿಯ ಹೃದಯವನ್ನು ಅಳವಡಿಕೆ ಮಾಡಲಾಗಿದೆ ಅಂತ ಹೇಳಿದೀವಿ. ಈ ರೀತಿ ಒಂದು ECG ಅಂತ ಹೇಳಿದೀವಿ, ಹೃದಯದ ಕಸಿ ಅಂತ ಹೇಳಿದೀವಿ. ಇನ್ನೊಂದು ಮಾಹಿತಿ ಗೊತ್ತಿರಬೇಕು. ಹಾರ್ಟ್ ಅಂತ ಹೇಳಿ ನೋಡಿದಾಗ ಪೇಸ್ ಮೇಕರ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಪೇಸ್ ಮೇಕರ್ ಅಂತೇಳಿ ಕೊಡ್ತೀವಿ. ಪೇಸ್ ಮೇಕರ್ ಏನು? ಪೇಸ್ ಮೇಕರ್ ಅಂತ ಹೇಳಿ ನೋಡಿದಾಗ ಇಲ್ಲದ ನೋಡಿ. ಹೌದ್ರಿ, ಪೇಸ್ ಮೇಕರ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ಪೇಸ್ ಮೇಕರ್ ಏನು ಕೆಲಸ ಮಾಡ್ತದಪ್ಪ ಅಂತೇಳಿ ನೋಡಿದಾಗ ಹೃದಯ ಬಡಿತವನ್ನು, ಹೌದ್ರಿ, ಹಾರ್ಟ್ ಬೀಟನ್ನು ಏನು ಮಾಡ್ತದಪ್ಪ ಅಂತೇಳಿ ನೋಡಿದಾಗ ಕಂಟ್ರೋಲ್ ಮಾಡುತ್ತದೆ ಅಂತ ಹೇಳ್ತೀವಿ.
ಹೃದಯ ಬಡಿತವನ್ನು ನಿಯಂತ್ರಿಸುವ ಒಂದು ಆರ್ಟಿಫಿಷಿಯಲ್ ಸಾಧನ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಪೇಸ್ ಮೇಕರ್ ಅಂತ ಹೇಳಿ ಕರಿತೀವಿ ನಾವು. ಹೌದ್ರಿ, ಪೇಸ್ ಮೇಕರ್ ಅಂತ ಹೇಳಿ ಕರಿತಾ ಇದೀವಿ. ಇದು ನ್ಯಾಚುರಲಿ ಎಲ್ಲಿರ್ತದಪ್ಪ ಅಂತ ಹೇಳಿ ನೋಡಿದಾಗ ಈ ರೀತಿ ರೈಟ್ ಆಟ್ರಿಯಂ ಅಂತ ಹೇಳಿ ಕೊಡ್ತಾ ಇದೀವಿ. ಸೈನೋ ಆಟ್ರಿಯಲ್ ನೋಡ್ ಅಂತ ಹೇಳಿ ನೋಡಿದ್ರಲ್ಲ, ಅದನ್ನೇ ನಾವು ಏನು ಹೇಳ್ಬೋದು ಅಂತ ಹೇಳಿ ನೋಡಿದಾಗ ನ್ಯಾಚುರಲ್ ಪೇಸ್ ಮೇಕರ್ ಅಂತೇಳಿ ಕೊಡ್ಬೋದು. ಹೌದ್ರಿ, ನ್ಯಾಚುರಲ್ ಪೇಸ್ ಮೇಕರ್ ಅಂತೇಳಿ ಕೊಡ್ಬೋದು. ಬಟ್ ಯಾವ ವ್ಯಕ್ತಿಗಳಲ್ಲಿ ಈ ಒಂದು ಹೃದಯ ಬಡಿತ ನಿಯಂತ್ರಣದಲ್ಲಿರುವುದಿಲ್ಲೋ ಅಂದರೆ ನೋಡ್ರಿ, ಈ ಒಂದು ಹೃದಯ ನಿಮಿಷಕ್ಕೆ 72 ಬಾರಿ ಬಡಿದುಕೊಳ್ಳುತ್ತದೆ. ಅದು 72ಕ್ಕಿಂತ ಕಡಿಮೆಯಾದಂಥ ಸಂದರ್ಭದಲ್ಲಿ ಮತ್ತು 72ಕ್ಕಿಂತ ಹೆಚ್ಚಾದಂಥ ಸಂದರ್ಭದಲ್ಲಿ ಇದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಒಂದು ಬಳಸುವಂಥ ಒಂದು ಕೃತಕ ಸಾಧನ ಯಾವುದು ಅಂತೇಳಿ ನೋಡಿದಾಗ ಪೇಸ್ ಮೇಕರ್ ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಮಷೀನನ್ನು ಆ್ಯಡ್ ಮಾಡಿರುತ್ತಾರೆ ಅಂತೇಳಿ ನೋಡಿದ್ರು ನೀವು ಸಾಮಾನ್ಯವಾಗಿ ಕೇಳಿರ್ಬೋದು. ಹೌದ್ರಿ, ನಮ್ಮ ಕರ್ನಾಟಕದವರೇ ಆಗಿರ್ತಕ್ಕಂತಹ ರಾಘವೇಂದ್ರ ರಾಜ್ಕುಮಾರ್ ಅವರು ಹೇಳ್ತಿರ್ತಾರೆ ನಿಮಗೆ, ಹೌದ್ರಿ ಪೇಸ್ ಮೇಕರ್ ಅದ ಅಂತ ಹೇಳಿ ನೋಡಿದಾಗ ಏನು ಪೇಸ್ ಮೇಕರ್ ಅಂತ ಹೇಳಿ ನೋಡಿದಾಗ ಇದು ಹೃದಯ ಬಡಿತವನ್ನು ಏನು ಮಾಡ್ತಾ ಬರ್ತದ, ನಿಯಂತ್ರಣ ಮಾಡುವಂಥ ಒಂದು ಮಷಿನ್ ಅಥವಾ ಒಂದು ಸಾಧನ ಅಂತೇಳಿ ಕೊಡ್ತಾ ಇದೀವಿ. ಇಷ್ಟು ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಮಾಹಿತಿ ಅಂತೇಳಿ ಕೊಡ್ತಾ ಇದೀವಿ. ನೆಕ್ಸ್ಟ್ ನೋಡ್ರಿ, ಈ ರೀತಿ ಹಾರ್ಟ್ ಅಟ್ಯಾಕ್ ಅಂತಕ್ಕಂಥ ಒಂದು ಸಮಸ್ಯೆ. ನೆಕ್ಸ್ಟ್ ಸಮಸ್ಯೆ ಕೇಶನ್ ಡಿಸೀಸ್. ನೆಕ್ಸ್ಟ್ ನಂಬರ್ 3 ಸಮಸ್ಯೆ ಯಾವುದು, ಕೇಶನ್ ಡಿಸೀಸ್, ಅಥವಾ ಇದನ್ನೇ ಏನು ಹೇಳ್ಬೋದು ಅಂತ ಹೇಳಿ ನೋಡಿದಾಗ ಕಾರ್ಡಿಯೋಮಯೋಪತಿ ಅಂತೇಳಿ ಕರಿತೀವಿ. ಕಾರ್ಡಿಯೋಮಯೋಪತಿ ಅಂತೇಳಿ ಕರಿತಾ ಇದೀವಿ. ನೋಡ್ರಿ, ಕೇಶನ್ ಡಿಸೀಸ್ ಅಂತಕ್ಕಂಥದ್ದು ಪ್ರಶ್ನೆ ಕೇಳಿದ್ದ. ಕೇಶನ್ ಡಿಸೀಸ್ ಇದು ಯಾವ ಒಂದು ಮೂಲ ವಸ್ತುವಿನ ಪ್ರಮಾಣ ಕಡಿಮೆಯಾಗುವುದರಿಂದ ಬರುವಂಥ ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡಿದಾಗ ಇದು ಸಿಲೇನಿಯಂ. ಮಾನವನ ದೇಹದಲ್ಲಿ ಸಿಲೇನಿಯಂನ ಪ್ರಮಾಣ ಕಡಿಮೆಯಾಗುವುದರಿಂದ ಬರುವಂಥ ಒಂದು ಸಮಸ್ಯೆ ಯಾವುದಪ್ಪ ಅಂತೇಳಿ ನೋಡಿದಾಗ ಕೇಶನ್ ಡಿಸೀಸ್ ಅಂತೇಳಿ ಕರಿತಾ ಇದ್ದೀವಿ. ಪ್ರಶ್ನೆ ಕೇಳಿದ ಕೇಶನ್ ಸಮಸ್ಯೆಯು ಇದು ಯಾವ ಒಂದು ಲವಣಾಂಶದ ಪ್ರಮಾಣ ಕಡಿಮೆಯಾಗುವುದರಿಂದ ಅಥವಾ ಒಂದು ಮೂಲ ವಸ್ತುವಿನ ಪ್ರಮಾಣ ಕಡಿಮೆಯಾಗುವುದರಿಂದ ಬರುವಂಥ ಸಮಸ್ಯೆಯಾಗಿದೆ ಅಂತೇಳಿ ರೀಸೆಂಟಾಗಿ ನಡೆದಿರ್ತಕ್ಕಂಥ ಎಕ್ಸಾಮಲ್ಲಿ ಪ್ರಶ್ನೆ ಕೇಳೋಣ. ಯಾವ ಎಕ್ಸಾಮ್ ಅಂತ ಹೇಳಿ ನೋಡಿದಾಗ PSI 2021. ನೋಡ್ರಿ, ನಾವು ಇಲ್ಲೇ ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಅಂತ ಹೇಳಿದಾಗ ಒಂದು ಸೈನೋಸಿಸ್ ಅಂತ ಹೇಳಿದೇವೆ, ನೈಟ್ರೇಟ್ ಅಂತ ಹೇಳಿದೇವೆ, ಅದು ಕೂಡ ಪ್ರಶ್ನೆ ಬಂದದ. PSI 2021 ಎಕ್ಸಾಮ್ ನಡೆದಿದ್ದು October 3 ಅಂತ ಹೇಳಿ ನೋಡ್ತಾ ಇದ್ದೀವಿ. ಹೌದು, October 3. ಇಲ್ಲಿ ಪ್ರಶ್ನೆ ಕೇಳೋಣ, ಕೇಶನ್ ಡಿಸೀಸ್ ಇದು ಯಾವ ಒಂದು ಮೂಲ ವಸ್ತುವಿನ ಪ್ರಮಾಣ ಕಡಿಮೆಯಾಗುವುದರಿಂದ ಬರುವಂಥ ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡಿದಾಗ ಸಿಲೇನಿಯಂನ ಪ್ರಮಾಣ ಕಡಿಮೆಯಾಗುವುದರಿಂದ ಬರುವಂಥ ಒಂದು ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸಿಲೇನಿಯಂ ಪ್ರಮಾಣ ಕಡಿಮೆ ಆದಾಗ ಬರುವಂಥ ಸಮಸ್ಯೆಯಾಗಿದೆ. ಇಲ್ಲಿ ಗೊತ್ತಿರಬೇಕು, ಕೇಶನ್ ಡಿಸೀಸ್ ಅಂತ ಹೇಳಿದಾಗ ಇದೊಂದು ಚೀನಾದಲ್ಲಿರ್ತಕ್ಕಂಥ ಒಂದು ಹೆಸರು ಅಂತ ಹೇಳಿ ಕೊಡ್ತಾ ಬರ್ತಾರೆ. ಹೌದ್ರಿ, ಚೀನಾದಲ್ಲಿರ್ತಕ್ಕಂಥ ಒಂದು ಹೆಸರು ಅಂತ ಹೇಳಿ ಕೊಡ್ತಾ ಬರ್ತಾರೆ. ಈ ಒಂದು ಕೇಶನ್ ಅಂತ ಹೇಳಿದಾಗ ಇದನ್ನೇ ಏನು ಕೊಡ್ಬೋದು, ಕಾರ್ಡಿಯೋಮಯೋಪತಿ ಅಂತ ಹೇಳಿ ಕರಿತಾ ಇದ್ದೀವಿ. ಏನು ಕಾರ್ಡಿಯೋಮಯೋಪತಿ ಅಂತ ಹೇಳಿ ನೋಡಿದಾಗ ಇಲ್ಲಿ ಈ ಒಂದು ಸೆಪ್ಟಮ್ನ ಸೈಜ್ ಏನಾಗ್ತದಪ್ಪ ಅಂತ ಕೇಳಿದಾಗ ಹೆಚ್ಚಾಗುತ್ತಾ ಬರುತ್ತದೆ. ಸೆಪ್ಟಮ್ ಅಂತೇಳಿ ಕರಿತಾ ಇದ್ವಿ. ಸೆಪ್ಟಮ್ ಏನಪ್ಪಾ ಅಂತ ಹೇಳಿದಾಗ ಹೌದ್ರಿ, ಹೃತ್ಕಕ್ಷಿ ಮತ್ತು ಬಲ ಹೃತ್ಕಕ್ಷಿಗಳನ್ನು ಬೇರ್ಪಡಿಸುವಂಥ ಒಂದು ಭಾಗವನ್ನೇ ಸೆಪ್ಟಮ್ ಅಂತೇಳಿ ಕರಿತಾ ಇದೀವಿ. ಈ ಸೆಪ್ಟಮ್ನ ಪ್ರಮಾಣ ನೋಡ್ರಿ ಹೆಚ್ಚಾಗ್ತಾ ಇದೆ, ಒಂದು ಸೈಜ್ ಏನಾಗ್ತಾ ಇದೆ ಅಂತೇಳಿ ನೋಡಿದಾಗ ಹೆಚ್ಚಾಗಿದೆ ಅಂತೇಳಿ ಕೊಡ್ತಾ ಇದೀವಿ. ಈ ರೀತಿ ಸೆಪ್ಟಮ್ನ ಸೈಜ್ ಹೆಚ್ಚಾಗುವುದರಿಂದ ಈ ಒಂದು ಎಡ ಹೃತ್ಕಕ್ಷಿಯ ಗಾತ್ರ ಏನಾಗಿದೆ ಅಂತ ಹೇಳಿ ನೋಡಿದಾಗ ಚಿಕ್ಕದಾಗಿದೆ ಅಂತೇಳಿ ಕೊಡ್ತಾ ಇದೀವಿ. ಎಡ ಹೃತ್ಕಕ್ಷಿಯ ಗಾತ್ರ ಚಿಕ್ಕದಾಗಿರೋದ್ರಿಂದ ಇಲ್ಲಿ ನೋಡ್ರಿ, ಈ ಒಂದು ಇದರಲ್ಲಿ ರಕ್ತ ಇರುವಂಥ ಪ್ರಮಾಣ ಏನಾಗ್ತದೆ ಅಂತ ಹೇಳಿ ನೋಡಿದಾಗ ಕಡಿಮೆಯಾಗುತ್ತಾ ಬರುತ್ತದೆ. ಇದು ಕರೆಕ್ಟಾಗಿ ಏನು ಮಾಡಲ್ಲ ಅಂತ ಹೇಳಿ ನೋಡಿದಾಗ ಈ ರೀತಿ ಸಂಕೋಚನ ಮತ್ತು ವಿಕಸನಕ್ಕೆ ಒಳಗಾಗದೇ ಇರುವುದರಿಂದ ಏನಾಗ್ತದೆ ಅಂತ ಹೇಳಿದಾಗ ಹಾರ್ಟ್ ಫೇಲ್ಯೂರ್ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಈ ರೀತಿ ಒಂದು ಕಾರ್ಡಿಯೋಮಯೋಪತಿ ಅಂತೇಳಿ ಕೊಡ್ತಾ ಇದೀವಿ. ಕಾರ್ಡಿಯೋಮಯೋಪತಿ ಇಲ್ಲಿ ಏನಾಗ್ತದೆ ಅಂತ ಹೇಳಿದಾಗ ಈ ಒಂದು ಸ್ಮಾಲ್ ಲೆಫ್ಟ್ ವೆಂಟ್ರಿಕಲ್ ಅಂತೇಳಿ ಕೊಟ್ಟಾರ. ಇಲ್ಲಿ ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. ಲೆಫ್ಟ್ ವೆಂಟ್ರಿಕಲ್ ಅಂತೇಳಿ ಕೊಟ್ಟಿವಿ, ಎಡ ಹೃತ್ಕಕ್ಷಿ ಅಂತೇಳಿ ನೋಡಿದೀವಿ. ಈ ಎಡ ಹೃತ್ಕಕ್ಷಿ ನೋಡ್ರಿ ನಾರ್ಮಲ್, ಇದು ನಾರ್ಮಲ್ ಹಾರ್ಟ್ ಅಂತೇಳಿ ಕೊಡ್ತಾ ಇದೀವಿ. ಎಡ ಹೃತ್ಕಕ್ಷಿ ಸೈಜ್ ಕರೆಕ್ಟ್ ಆಗಿದೆ, ಸೆಪ್ಟಮು ಕೂಡ ಕರೆಕ್ಟ್ ಆಗಿದೆ. ಅದೇ ಹೈಪರ್ಟ್ರೋಪಿಕ್ ಕಾರ್ಡಿಯೋಮಯೋಪತಿ ಅಂತೇಳಿ ಒಂದು ಟೈಪ್ ಕೊಡ್ತಾ ಇದೀವಿ. ಈ ರೀತಿ ಕಾರ್ಡಿಯೋಮಯೋಪತಿ ಆದಂಥ ಸಂದರ್ಭದಲ್ಲಿ ಏನಾಗ್ತದ, ಈ ಒಂದು ಲೆಫ್ಟ್ ವೆಂಟ್ರಿಕಲ್ನ ಸೈಜ್ ಏನಾಗ್ತಾ ಬರ್ತದೆ ಅಂತ ಹೇಳಿ ನೋಡಿದ್ರೆ ಕಡಿಮೆ ಆಗುತ್ತಾ ಬರುತ್ತದೆ ಅಂತ ಹೇಳ್ತಾ ಇದೀವಿ. ಲೆಫ್ಟ್ ವೆಂಟ್ರಿಕಲ್ನ ಸೈಜ್ ಏನಾಗ್ತದ, ಕಡಿಮೆ ಆಗ್ತದ. ಆದರೆ ಸೆಪ್ಟಮ್ನ ಸೈಜ್ ಏನಾಗ್ತಾ ಬರ್ತದ, ಹೆಚ್ಚಾಗುತ್ತದೆ ಅಂತ ಹೇಳ್ತಾ ಇದೀವಿ, ಹೆಚ್ಚಾಗ್ತಾ ಬರ್ತದೆ. ಈ ರೀತಿ ಒಂದು ಕೇಶನ್ ಡಿಸೀಸ್ ಆರ್ ಕಾರ್ಡಿಯೋಮಯೋಪತಿ ಅಂತೇಳಿ ಕರಿತಾ ಇದೀವಿ. ನೋಡ್ರಿ, PSI ಪ್ರಶ್ನೆ ಆಗಿದೆ, ನೆನ್ಪಿಟ್ಕೋಬೇಕು. ಸಿಲೇನಿಯಂನ ಪ್ರಮಾಣ ಕಡಿಮೆಯಾಗುವುದರಿಂದ ಬರುವಂಥ ಒಂದು ಏನಾಗಿದೆ, ಸಮಸ್ಯೆಯಾಗಿದೆ ಅಂತ ಹೇಳಿ ನೋಡಿದೀವಿ. ಇಷ್ಟು ಈ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳ ಬಗ್ಗೆ ಮಾಹಿತಿ. ನೋಡ್ರಿ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಬಹಳಷ್ಟು ಇಲ್ಲಿ ಏನಾಗಬಾರ್ದು ಅಂತ ಹೇಳಿದಾಗ ಟೆನ್ಷನ್ ತಗೋಬಾರ್ದು. ಹೌದ್ರಿ, ಆರಾಮ್ ಇರಬೇಕು, ಸ್ವಲ್ಪ ಹೌದ್ರಿ, ತಾಳ್ಮೆಯಿಂದ ಇರಬೇಕು, ಪೇಷನ್ಸ್ ಇರಬೇಕು, ಹೈಪರ್ ಟೆನ್ಷನ್ ತಗೊಳ್ಬಾರ್ದು. ಸಡನ್ ಆಗಿ ಏನಾಗ್ತದೆ ಅಂತ ಹೇಳಿದಾಗ ಕೆಲವೊಮ್ಮೆ ರಕ್ತ ನಾಳಗಳಲ್ಲಿ ರಕ್ತ ಹೌದ್ರಿ ಕ್ಲಾಟ್ ಆಗಿಬಿಡ್ತದೆ.
ಅವ್ರಿ ಆಮೇಲೆ ಈ ಒಂದು ರಕ್ತ ಮೆದುಳಿಗೆ ರೀಚ್ ಆಗೋದು ಸ್ಟಾಪ್ ಆಯ್ತು ಅಂತ ತಿಳ್ಕೊರಿ, ಇಲ್ಲಿ ಏನಾದ್ರು ಬ್ರೈನ್ಗಳಲ್ಲಿ ಆ ಬ್ಲಡ್ ಕ್ಲಾಟಿಂಗ್ ಕಂಡು ಬಂತು ಅಂತ ತಿಳ್ಕೊರಿ, ಅವಾಗ ಏನಾಗ್ತದೆ ಅಂತ ನೋಡಿದಾಗ ಈ ಒಂದು ಬಾಡಿಯಲ್ಲಿ ವೇರಿಯೇಷನ್ ಆಗ್ತಾ ಬರ್ತದೆ. ಹೌದ್ರಿ, ಹೃದಯಾಘಾತಗಳು ಆಗುವಂಥ ಒಂದು ಸಮಸ್ಯೆ ಇರ್ತದೆ. ಕಾರ್ಡಿಯಾಕ್ ಅರೆಸ್ಟ್ ಅಂತೇಳಿ ಕೂಡ ನೋಡಿದಿರಿ. ಅವ್ರು ಈ ರೀತಿ ಗೊತ್ತಿರಲಿ, ಯಾವಾಗಲೂ ಏನಾಗಿರಬೇಕು ಅಂತೇಳಿ ನೋಡಿದಾಗ ತಾಳ್ಮೆಯಿಂದ ಇರಬೇಕು, ಸಮಾಧಾನದಿಂದ ಇರಬೇಕು. ಹೌದ್ರಿ, ಹೈಪರ್ ಟೆನ್ಷನ್ ಏನು ಮಾಡ್ಕೊಳಕ್ಕೆ ಹೋಗಬಾರ್ದು, ಗೊತ್ತಿರಲಿ. ಈ ರೀತಿ ಒಂದು ಹೃದಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು. ಇಲ್ಲಿಗೆ ನೋಡ್ರಿ ರಕ್ತ ಪರಿಚಲನೆ ವ್ಯವಸ್ಥೆ ಕಂಪ್ಲೀಟ್ ಆಯಿತು. ಹೌದ್ರಿ, ರಕ್ತ ಪರಿಚಲನೆ ವ್ಯವಸ್ಥೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಬ್ಲಡ್ ಸರ್ಕ್ಯುಲೇಟರಿ ಸಿಸ್ಟಮ್ ಅಂತ ಹೇಳಿದ್ವಿ. ಇದರಲ್ಲಿ ರಕ್ತದ ಬಗ್ಗೆ ಸ್ಟಡಿ ಮಾಡಿದ್ರಿ, ರಕ್ತನಾಳಗಳ ಬಗ್ಗೆ ಸ್ಟಡಿ ಮಾಡಿದ್ರಿ, ಆಮೇಲೆ ಹಾರ್ಟ್ ಬಗ್ಗೆ ಸ್ಟಡಿ ಮಾಡಿದ್ರಿ, ಹಾರ್ಟ್ಗೆ ಸಂಬಂಧಪಟ್ಟ ಡಿಸೀಸ್ ಕೂಡ ಬಗ್ಗೆ ಸ್ಟಡಿ ಮಾಡಿದ್ರಿ. ಸರಿಯಾಗಿ ನೆನ್ಪಿಟ್ಕೋರಿ, ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗ್ತದ. ಎಸ್, ಹಾಗಾದರೆ ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಸಿಸ್ಟಮ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಸಿಸ್ಟಮ್, ಎಸ್, ಸ್ವಲ್ಪ ಡೈಗ್ರಾಮ್ ಅಬ್ಸರ್ವ್ ಮಾಡಿರಿ. ಹೌದ್ರಿ, ಇದೇನು ದೇವ್ ಅಲ್ಲ, ಭೂತ ಅಲ್ಲ. ಹೌದ್ರಿ, ಇದೇನಪ್ಪ ಅಂತ ಹೇಳಿ ನೋಡಿದಾಗ ಮಾನವನ ಕಂಕಾಲ ವ್ಯವಸ್ಥೆ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಮಾನವನ ಕಂಕಾಲ ವ್ಯವಸ್ಥೆ ಅಂತೇಳಿ ಕೊಡ್ತಾ ಇದೀವಿ, ಅಥವಾ ಅಸ್ಥಿ ಪಂಜರ ಅಂತ ಹೇಳ್ತೀವಿ ನಾವು ಅದನ್ನು. ಹೌದ್ರಿ, ಯಾವ ಪಂಜರ? ಅಸ್ಥಿ ಪಂಜರ ಅಂತೇಳಿ ನೋಡಿದೀವಿ. ಇಂಗ್ಲೀಷಲ್ಲಿ ಸ್ಕೆಲ್ಟಲ್ ಸಿಸ್ಟಮ್ ಅಂತೇಳಿ ಕರಿತಾ ಇದೀವಿ ಅದಕ್ಕೆ. ಹೌದ್ರಿ, ಸ್ಕೆಲ್ಟಲ್ ಸಿಸ್ಟಮ್ ಅಂತೇಳಿ ನೋಡಿದೀವಿ. ಮಾನವನ ಅಸ್ಥಿ ಪಂಜರ ಅಂತೇಳಿ ಕೊಡ್ತಾ ಇದೀವಿ, ಅಸ್ಥಿ ಪಂಜರ. ಎಸ್, ಹಾಗಾದ್ರೆ ಈ ಒಂದು ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡಿದಾಗ, ಕಂಕಾಲ ವ್ಯವಸ್ಥೆ ಅಂತ ಹೇಳಿ ನೋಡಿದಾಗ ಏನು ಕಂಕಾಲ ವ್ಯವಸ್ಥೆ ಅಂದರೆ ಅರೇಂಜ್ಮೆಂಟ್ಸ್ ಆಫ್ ಬೋನ್ಸ್ ಇನ್ ಹ್ಯೂಮನ್ ಬಾಡಿ ಈಸ್ ನೌನ್ ಆಸ್ ಸ್ಕೆಲ್ಟಲ್ ಸಿಸ್ಟಮ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಏನು ಕಂಕಾಲ ವ್ಯವಸ್ಥೆ ಅಂತೇಳಿ ನೋಡಿದಾಗ ಮಾನವನ ದೇಹದಲ್ಲಿ ಈ ಒಂದು ಮೂಳೆಗಳು ಜೋಡಿಸಲ್ಪಟ್ಟಿರುವ ವ್ಯವಸ್ಥೆಯನ್ನೇ ಏನೆಂದು ಕರೆಯುತ್ತೇವೆ? ಸ್ಕೆಲ್ಟಲ್ ಸಿಸ್ಟಮ್ ಅಂತೇಳಿ ಕರಿತಾ ಇದ್ದೀವಿ. ಅರೇಂಜ್ಮೆಂಟ್ಸ್ ಆಫ್ ಬೋನ್ಸ್ ಇನ್ ಹ್ಯೂಮನ್ ಬಾಡಿ ಈಸ್ ನೌನ್ ಆಸ್ ಸ್ಕೆಲ್ಟಲ್ ಸಿಸ್ಟಮ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಕಂಕಾಲ ವ್ಯವಸ್ಥೆ ಅಂತೇಳಿ ಕರಿತಾ ಇದ್ದೀವಿ, ಅಥವಾ ಅಸ್ಥಿ ಪಂಜರ ಅಂತೇಳಿ ಕೊಡ್ತಾ ಇದ್ದೀವಿ, ಅಸ್ಥಿ ಪಂಜರ. ಈ ಒಂದು ಕಂಕಾಲ ವ್ಯವಸ್ಥೆಯಲ್ಲಿ ಪ್ರಮುಖವಾಗಿ ನಾವು ಯಾವುದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಅಂತ ಹೇಳಿ ನೋಡಿದಾಗ, ಪ್ರಮುಖವಾಗಿ ಈ ಒಂದು ಬೋನ್ಸ್ ಬಗ್ಗೆ ಸ್ಟಡಿ ಮಾಡ್ತಾ ಬರ್ತೀವಿ. ಬೋನ್ಸ್ ಅಂದರೆ ಕನ್ನಡದಲ್ಲಿ ಮೂಳೆಗಳು ಅಂತ ಕರಿತೀವಿ ನಾವು. ಕನ್ನಡದಲ್ಲಿ ಏನಂತ ಹೇಳ್ತಾ ಇದ್ದೀವಿ? ಮೂಳೆಗಳು ಅಂತೇಳಿ ಕರಿತೀವಿ, ಬೋನ್ಸ್. ಎಸ್, ಹಾಗಾದರೆ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಯಾವ ಪಾಯಿಂಟನ್ನು ಸ್ಟಡಿ ಮಾಡ್ಕೋಬೇಕು, ಯಾವ ಪಾಯಿಂಟನ್ನು ತಿಳಿದುಕೊಳ್ಬೇಕು ಅಂತ ಹೇಳಿದಾಗ, ಮೂಳೆಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಮೂಳೆಗಳ ಕುರಿತಾದ ಅಧ್ಯಯನವನ್ನು ಯಾವ ಶಾಸ್ತ್ರ ಎನ್ನುವರು ಅಂತೇಳಿ ನೋಡಿದಾಗ, ದ ಸ್ಟಡಿ ಆಫ್ ಬೋನ್ಸ್ ದಟ್ ಈಸ್ ಕಾಲ್ಡ್ ಆಸ್ಟಿಯೋಲಾಜಿ ಅಂತೇಳಿ ಕರಿತಾ ಇದ್ದೀವಿ. ದ ಸ್ಟಡಿ ಆಫ್ ಬೋನ್ಸ್ ದಟ್ ಈಸ್ ಕಾಲ್ಡ್ ಆಸ್ಟಿಯೋಲಾಜಿ. ಮೂಳೆಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು? ಆಸ್ಟಿಯೋಲಾಜಿ ಎನ್ನುವರು ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ನೆನ್ಪಿಟ್ಕೋಬೇಕು. ಆಸ್ಟಿಯೋ ರೆಫರ್ಸ್ ಟು ಬೋನ್ ಅಂತ ಹೇಳಿ ಕೊಡ್ತೀವಿ ನಾವು. ಹೌದ್ರಿ, ಆಸ್ಟಿಯೋ ರೆಫರ್ಸ್ ಟು ಬೋನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಈ ರೀತಿ ಬೋನ್ಸ್ಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು? ಆಸ್ಟಿಯೋಲಾಜಿ ಎನ್ನುವರು. ಇನ್ನೊಂದು ಗೊತ್ತಿರಬೇಕು, ಆರ್ಥೋಲಾಜಿ ಅಂತ ಹೇಳ್ತೀವಿ. ನೀವು ನೋಡಿರಬಹುದು, ಆರ್ಥೋಲಾಜಿ ಅಂತೇಳಿ ಕೊಟ್ಟಿರ್ತಾರೆ, ಆರ್ಥೋಲಾಜಿಸ್ಟ್ ಅಂತೇಳಿ ಬರೆದಿರ್ತಾರೆ, ನೀವು ನೋಡಿರಬೇಕು. ಆರ್ಥೋಲಾಜಿ ಅಂತೇಳಿ ನೋಡಿದಾಗ ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳ ಕುರಿತಾದ ಅಧ್ಯಯನವನ್ನು, ಹೌದ್ರಿ, ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು? ಆರ್ಥೋಲಾಜಿ ಅಂತೇಳಿ ಕೊಡ್ತಾ ಇದ್ದೀವಿ. ಹಾಗಾದರೆ ಮೂಳೆಗಳ ಕುರಿತಾದ ಅಧ್ಯಯನವನ್ನು ಯಾವ ಲಾಜಿ ಎನ್ನುವರು? ಆಸ್ಟಿಯೋಲಾಜಿ ಎನ್ನುವರು ಅಂತೇಳಿ ಕೊಡ್ತಾ ಇದ್ದೀವಿ. ಗೊತ್ತಿರಬೇಕು, ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ಏನು ಟ್ರೀಟ್ಮೆಂಟ್ ಕೊಡ್ತಾರಲ್ಲ, ಹೌದ್ರಿ, ಆ ಡಾಕ್ಟರ್ಗಳಿಗೆ ಏನಂತೇಳಿ ಕರಿತೀವಿ ಅಂತ ಹೇಳಿ ನೋಡಿದಾಗ ಆರ್ಥೋಫೆಡಿಕ್ ಸರ್ಜನ್ ಅಂತೇಳಿ ಕರಿತೀವಿ. ಆರ್ಥೋಫೆಡಿಕ್ ತಜ್ಞ ಅಂತೇಳಿ ಕರಿತೀವಿ. ಆರ್ಥೋಫೆಡಿಕ್ ತಜ್ಞ. ಎಕ್ಸಾಮಲ್ಲಿ ಪ್ರಶ್ನೆ ಆಗಿದೆ, ಗೊತ್ತಿರಬೇಕು, ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ. ಈ ಮೂಳೆಗಳಿಗೆ ಸಂಬಂಧಪಟ್ಟ ಚಿಕಿತ್ಸೆ ನೀಡ್ತಕ್ಕಂತಹ ಡಾಕ್ಟರ್ಗಳನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಿದಾಗ ಆರ್ಥೋಪೆಡಿಕ್ ಸರ್ಜನ್ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಆರ್ಥೋಪೆಡಿಕ್ ಸರ್ಜನ್ ಅಂತೇಳಿ ಬರೆದಿರ್ತಾರೆ, ನೀವು ಅಬ್ಸರ್ವ್ ಮಾಡಿರ್ಬೋದು. ಈ ರೀತಿ ಮೂಳೆಗಳ ಕುರಿತಾದ ಅಧ್ಯಯನ ಆಸ್ಟಿಯೋಲಾಜಿ, ಆಮೇಲೆ ಮೂಳೆಗಳಿಗೆ ಸಂಬಂಧಪಟ್ಟ ರೋಗಗಳ ಕುರಿತಾದ ಅಧ್ಯಯನವನ್ನು ಆರ್ಥೋಲಾಜಿ ಅಂತೇಳಿ ಕರಿತಾ ಇದ್ದೀವಿ. ಆಮೇಲೆ ಈ ಒಂದು ಮೂಳೆಗಳಿಗೆ ಸಂಬಂಧಪಟ್ಟ ಒಂದು ರೋಗಗಳಿಗೆ ಚಿಕಿತ್ಸೆ ನೀಡ್ತಕ್ಕಂತಹ ಅವರ ಡಾಕ್ಟರ್ಗಳಿಗೆ ಏನಂತೇಳಿ ಕರಿತೀವಿ ಅಂತ ನೋಡಿದಾಗ ಆರ್ಥೋಪೆಡಿಕ್ ಸರ್ಜನ್ ಅಂತೇಳಿ ಕೊಡ್ತಾ ಇದ್ದೀವಿ, ಆರ್ಥೋಪೆಡಿಕ್ ಸರ್ಜನ್. ಈ ರೀತಿ ಒಂದು ಬೇಸಿಕ್ ಐಡಿಯಾ ಇರಬೇಕು. ಎಸ್, ಹಾಗಾದರೆ ಮೂಳೆಗಳು ಅಂತೇಳಿ ನೋಡಿದ್ವಿ, ಆಸ್ಟಿಯೋಲಾಜಿ, ಆರ್ಥೋಲಾಜಿ, ಆಮೇಲೆ ಆರ್ಥೋಪೆಡಿಕ್ ಸರ್ಜನ್ ಅಂತೇಳಿ ನೋಡಿದ್ವಿ. ನೆಕ್ಸ್ಟ್ ನೋಡ್ರಿ, ಬೋನ್ಸ್, ಮೂಳೆಗಳು,
ಈ ಒಂದು ಮೂಳೆಗಳು ಅಂತ ಹೇಳಿ ನೋಡಿದಾಗ ಮಾನವನ ದೇಹಕ್ಕೆ ಆಧಾರ, ಆಕಾರ ಮತ್ತು ರಕ್ಷಣೆಯನ್ನು ಒದಗಿಸುತ್ತವೆ ಅಂತ ಹೇಳ್ತಾ ಇದ್ದೀವಿ. ಮೂಳೆಗಳ ಕೆಲಸ ಏನಪ್ಪಾ ಅಂತ ಹೇಳಿ ನೋಡಿದಾಗ ಮೊದಲಿಗೆ ಈ ಒಂದು ಮಾನವನ ದೇಹಕ್ಕೆ ಏನು ಕೊಡುತ್ತವೆ ಅಂತ ಹೇಳಿ ನೋಡಿದಾಗ ಆಧಾರ ಅಥವಾ ರಕ್ಷಣೆ ಒದಗಿಸುತ್ತವೆ. ಆಧಾರ ಅಥವಾ ರಕ್ಷಣೆ ಒದಗಿಸುತ್ತವೆ ಅಂದರೆ ಯಾವ ರೀತಿ ಅಂತ ಹೇಳಿ ನೋಡಿದಾಗ ನೋಡ್ರಿ, ಒಂದು ಹೃದಯದ ಹೃದಯದ ಮೇಲ್ಭಾಗದಲ್ಲಿ ನಮಗೆ ರಿಬ್ ಕೇಜಸ್ ಕಂಡು ಬರ್ತದ. ಆಮೇಲೆ ಮೆದುಳಿನ ಮೇಲ್ಭಾಗದಲ್ಲಿ ಸ್ಕಲ್ ಅಂತ ಹೇಳಿ ಕೊಡ್ತಾ ಇದೀವಿ. ಅಂದ್ರೆ ಈ ಒಂದು ಸ್ಕಲ್ ಅಂತ ಹೇಳಿದಾಗ ಕ್ರೇನಿಯಂ ಕವಚ ಕಂಡು ಬರ್ತದ. ಕ್ರೇನಿಯಂ ಕವಚ ಏನ್ ಮಾಡ್ತದ ಅಂತ ಹೇಳಿ ನೋಡಿದಾಗ ಈ ಒಂದು ಮೆದುಳನ್ನ ರಕ್ಷಣೆ ಮಾಡ್ತಾ ಬರ್ತಾ ಇದೆ ಅಂತ ಹೇಳಿದೀವಿ. ಆಧಾರ ಅಥವಾ ರಕ್ಷಣೆ ಒದಗಿಸುತ್ತವೆ. ಆಮೇಲೆ ಮಾನವನ ದೇಹಕ್ಕೆ ಒಂದು ಬ್ಯೂಟಿಫುಲ್ ಆಕಾರವನ್ನು ಕೊಡುತ್ತವೆ ಅಂತ ಹೇಳ್ತಾ ಇದೀವಿ. ಯಾವುವು? ಮೂಳೆಗಳು ಅಂತ ಕರಿತೀವಿ ನಾವು. ಹೌದ್ರಿ, ಬೋನ್ಸ್ ಅಂತ ಹೇಳಿ ಕೊಡ್ತಾ ಇದೀವಿ. ಈ ಒಂದು ಫ್ರೇಮ್ ವರ್ಕ್ ಹೌದ್ರಿ, ಒಂದು ಮಾನವನ ದೇಹಕ್ಕೆ ಆಕಾರವನ್ನು ನೀಡುತ್ತವೆ ಅಂತ ಹೇಳಿದೀವಿ. ಅದೇ ರೀತಿ ಈ ಒಂದು ಬೋನ್ಸ್ ಮತ್ತೆ ಏನ್ ಮಾಡ್ತಾವಪ್ಪ ಅಂತ ಹೇಳಿ ನೋಡಿದಾಗ ಈ ಒಂದು ಬ್ಲಡ್ ಸೆಲ್ಸ್ ಅನ್ನ ಉತ್ಪಾದನೆ ಮಾಡುತ್ತವೆ. ಬ್ಲಡ್ ಸೆಲ್ಸ್ ಅಂತ ಹೇಳ್ತಾ ಇದ್ದೀವಿ. ಬ್ಲಡ್ ಸೆಲ್ಸ್ ಈ ಒಂದು ರಕ್ತ ಕಣಗಳ ಉತ್ಪಾದನೆಯಲ್ಲಿ ಸಹಕಾರಿಯಾಗಿವೆ ಮೂಳೆಗಳು ಅಂತೇಳಿ ಕರಿತಾ ಇದ್ದೀವಿ. ಅಂದರೆ ಉದಾಹರಣೆಗೆ RBC, WBC, ಆಮೇಲೆ ಪ್ಲೇಟ್ಲೆಟ್ಸ್ ಅಂತ ಹೇಳಿ ನೋಡ್ತೀವಿ. ಪ್ಲೇಟ್ಲೆಟ್ಸ್ ಈ ಒಂದು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯಕವಾಗಿವೆ ಮೂಳೆಗಳು ಅಂತೇಳಿ ಕರಿತಾ ಇದ್ದೀವಿ. ಬೋನ್ಸ್ ಅಂತೇಳಿ ನೋಡಿದೀವಿ. ಅಂದರೆ ನೀವು ಸಾಮಾನ್ಯವಾಗಿ ನೋಡಿರಬಹುದು ಕೆಂಪು ರಕ್ತ ಕಣಗಳು, ಬಿಳಿ ರಕ್ತ ಕಣಗಳು, ಕಿರುತಟ್ಟೆಗಳು ಎಲ್ಲಿ ಉತ್ಪಾದನೆ ಆಗುತ್ತವೆ ಅಂತ ಹೇಳಿ ನೋಡಿದಾಗ ಈ ಒಂದು ಬೋನ್ ಮ್ಯಾರೋ ಅಂತೇಳಿ ಕರಿತೀವಿ ನಾವು. ಹೌದ್ರಿ, ಬೋನ್ ಮ್ಯಾರೋ ಅಂತೇಳಿ ಕರಿತೀವಿ. ಅಸ್ಥಿ ಮಜ್ಜೆಯಲ್ಲಿ ಏನಾಗುತ್ತವೆ? ಉತ್ಪಾದನೆಯಾಗುತ್ತವೆ. ಈ ರೀತಿ ರಕ್ತದ ಕಣಗಳು ಉತ್ಪಾದನೆಯಾಗಲು ಸಹಾಯಕವಾಗಿದೆ ಯಾವುದು? ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಬೋನ್ಸ್. ಎಸ್, ಹಾಗಾದ್ರೆ ಮೂಳೆಗಳು ಅಂತ ಹೇಳಿ ನೋಡಿದಾಗ ಈ ಒಂದು ಮೂಳೆಗಳು ಮಾನವನ ದೇಹದ ತೂಕದ 15% ತೂಕವನ್ನು ಹೊಂದಿರುತ್ತವೆ. 15% ತೂಕವನ್ನು ಹೊಂದಿರುತ್ತವೆ ಅಂತ ಹೇಳ್ತಾ ಇದ್ದೀವಿ. ಅಂದರೆ ಒಬ್ಬ ವ್ಯಕ್ತಿಯ ದೇಹದ ತೂಕ 100 kg ಎಂದು ತಿಳಿದರೆ ಆ ಒಂದು ವ್ಯಕ್ತಿಯ ದೇಹದ ತೂಕ 100 kg ಅಂತ ತಿಳಿದೇವೆ. ಹಾಗಾದ್ರೆ 15 kg ಏನಿರ್ತದಪ್ಪ ಅಂತ ಹೇಳಿದಾಗ ಆ ಒಂದು ಮೂಳೆಗಳ ತೂಕ ಇರ್ತದ ಅಂತ ಹೇಳ್ತಾ ಇದೀವಿ. ಈ ರೀತಿ ಮಾನವನ ದೇಹದ ತೂಕದ 15% ತೂಕವನ್ನು ಹೊಂದಿರುತ್ತವೆ ಮೂಳೆಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಉದಾಹರಣೆಗೆ ಗೊತ್ತಾಗಿರಬೇಕು, ಒಬ್ಬ ವ್ಯಕ್ತಿಯ ದೇಹದ ತೂಕ 100 kg ಎಂದು ತಿಳಿದರೆ 15 kg ಯಾವುದ್ರ ತೂಕ ಇರ್ತದಪ್ಪ ಅಂತ ಹೇಳಿದಾಗ ಮೂಳೆಗಳ ತೂಕ ಕಂಡು ಬರುತ್ತದೆ ಅಂತ ಹೇಳಿದೀವಿ. ಈ ರೀತಿ ಒಂದು ಪಾಯಿಂಟ್ ನೆನಪಿರಬೇಕು. ನೆಕ್ಸ್ಟ್ ನೋಡ್ರಿ, ಈ ಒಂದು ಮೂಳೆಗಳು ಅಂತ ಹೇಳಿ ನೋಡಿದಾಗ ನಮಗೆ ಐಡಿಯಾ ಇರಬೇಕು, ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ. ಹೌದ್ರಿ, ಇಂಪಾರ್ಟೆಂಟ್ ಪಾಯಿಂಟ್ ಆಗ್ತದೆ ಎಕ್ಸಾಮ್ ದೃಷ್ಟಿಯಿಂದ. ಆಲ್ರೆಡಿ ಎಕ್ಸಾಮಲ್ಲಿ ಪ್ರಶ್ನೆ ಆಗ್ಯದ. ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ 300+ ಅಂತೇಳಿ ಕೊಡ್ತೀವಿ. ಹೌದ್ರಿ, 300+ ಅಂತೇಳಿ ಕೊಡ್ತಾ ಇದೀವಿ. ನ್ಯೂ ಬಾರ್ನ್ ಬೇಬಿ, ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು? 300+ ಅಂತೇಳಿ ಕೊಟ್ಟಿವಿ. ಕೆಲವೊಂದು ಬುಕ್ಕಲ್ಲಿ ಕೊಟ್ಟಾನ 305 ಅಂತೇಳಿ ಕೊಟ್ಟಿರ್ತಾನೆ, 306 ಅಂತೇಳಿ ಬರೆದಿರ್ತಾನೆ, ಗೊತ್ತಿರಬೇಕು. 300+ ಅಂತೇಳಿ ನೆನ್ಪಿಟ್ಕೋರಿ. ದೆನ್ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ವಯಸ್ಕ ಮಾನವರಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು? ವಯಸ್ಕ ಮಾನವರಲ್ಲಿ ಅಂತೇಳಿ ಕೊಡ್ತಾ ಇದ್ದೀವಿ. ಅಡಲ್ಟ್ಸ್ ಅಂತ ಹೇಳ್ತಾ ಇದ್ದೀವಿ. ವಯಸ್ಕ ಮಾನವರಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ 206 ಅಂತೇಳಿ ಕೊಡ್ತೀವಿ. ಹೌದ್ರಿ, 206 ವೆರಿ ಇಂಪಾರ್ಟೆಂಟ್ ಆಗ್ತದ. ವಯಸ್ಕ ಮಾನವರಲ್ಲಿ ಕಂಡುಬರುವ ಮೂಳೆಗಳ ಸಂಖ್ಯೆ 206. ಹಾಗಾದರೆ ಆಗ ತಾನೇ ಜನಿಸಿದ ಮಗುವಿನಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 300+ ಅಂತೇಳಿ ನೋಡಿದ್ವಿ. ಸರ್, ಆಗ ತಾನೇ ಜನಿಸಿದ ಮಗುವಿನಲ್ಲಿ 300+ ಮೂಳೆಗಳು ಇರ್ತಾವ. ಹಾಗಾದರೆ ವಯಸ್ಸಾದ ಮೇಲೆ, ಹೌದ್ರಿ, ವಯಸ್ಕರಾದ ನಂತರ 206 ಆಗ್ತಾವಲ್ರಿ. ಹಾಗಾದರೆ ಮೂಳೆಗಳು ಎಲ್ಲಿ ಕಡಿಮೆ ಆಗ್ತವೇನು? ಹೌದ್ರಿ, ಇಲ್ಲ. ಇವೇ ಮೂಳೆಗಳು ಏನಾಗ್ತಾವಪ್ಪ ಅಂತ ಹೇಳಿ ನೋಡಿದಾಗ ಜಾಯಿಂಟ್ ಆಗ್ತಾ ಬರ್ತವೆ. ಅವ್ರು ಏನಾಗ್ತಾವ? ಜಾಯಿಂಟ್ ಆಗ್ತಾ ಬರ್ತಾವ ಅಂತ ಹೇಳಿ ನೋಡ್ತಾ ಇದ್ವಿ. ಈ ರೀತಿ ಅಡಲ್ಟ್ಸ್ ಅಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ 206. ಆಗ ತಾನೇ ಜನಿಸಿದ ಅಂದರೆ ನ್ಯೂ ಬಾರ್ನ್ ಬೇಬಿಯಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 300+ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಒಂದು ಮೂಳೆಗಳ ಸಂಖ್ಯೆ ಗೊತ್ತಿರಬೇಕು. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಬೋನ್ಸ್. ಬೋನ್ಸ್
ಮಾನವನ ಮೂಳೆಗಳಲ್ಲಿ ಕಂಡು ಬರ್ತಕ್ಕಂತಹ ಮೂಲ ವಸ್ತುಗಳು ಯಾವುವು ಅಂತ ಹೇಳಿ ನೋಡಿದಾಗ, ಮಾನವನ ಮೂಳೆಗಳಲ್ಲಿ ಕಂಡುಬರುವ ಮೂಲ ವಸ್ತುಗಳು ಯಾವುವು ಅಂತ ಹೇಳಿ ನೋಡಿದರೆ, ಒಂದು ಕ್ಯಾಲ್ಸಿಯಂ, ಇನ್ನೊಂದು ಫಾಸ್ಫರಸ್ ಅಂತ ಹೇಳ್ತೀವಿ ನಾವು. ಹೌದ್ರಿ, ಮಾನವನ ಮೂಳೆಗಳಲ್ಲಿ ಕಂಡುಬರುವ ಮೂಲ ವಸ್ತುಗಳು ಯಾವುವು ಅಂತ ಹೇಳಿ ನೋಡಿದಾಗ ಒಂದು ಕ್ಯಾಲ್ಸಿಯಂ, ಇನ್ನೊಂದು ಫಾಸ್ಫರಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಇದನ್ನೇ ಕನ್ನಡದಲ್ಲಿ ರಂಜಕ ಅಂತ ಕರಿತೀವಿ ನಾವು. ಹೌದ್ರಿ, ರಂಜಕ ಅಂತೇಳಿ ಕರಿತೀವಿ. ಮಾನವನ ಮೂಳೆಗಳಲ್ಲಿ ಕಂಡುಬರುವ ಮೂಲ ವಸ್ತುಗಳು ಒಂದು ಕ್ಯಾಲ್ಸಿಯಂ ಅಂತೇಳಿ ಕೊಟ್ಟಿವಿ, ಇನ್ನೊಂದು ಫಾಸ್ಫರಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಎಸ್, ಹಾಗಾದರೆ ಈ ಒಂದು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂತೇಳಿ ನೋಡಿದಾಗ ಕ್ಯಾಲ್ಸಿಯಂ ಎಷ್ಟು ಪ್ರತಿಶತ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದರೆ 80% ಕಂಡು ಬರ್ತದ. ಫಾಸ್ಫರಸ್ ಎಷ್ಟು ಪ್ರತಿಶತ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದಾಗ 20%. ಹೌದ್ರಿ, 20% ಕಂಡು ಬರುತ್ತದೆ. ಗೊತ್ತಿರಬೇಕು, ಮಾನವನ ಮೂಳೆಗಳು ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳಿಂದ ಮಾಡಲ್ಪಟ್ಟಿವೆ. ಕ್ಯಾಲ್ಸಿಯಂ 80% ಕಂಡು ಬರ್ತದೆ, ಫಾಸ್ಫರಸ್ ರಂಜಕ ಎಷ್ಟು ಪ್ರತಿಶತ ಕಂಡು ಬರುತ್ತದೆ? 20% ಕಂಡು ಬರ್ತದೆ. ಅಂದರೆ ಮೂಳೆಗಳನ್ನು 100% ಅಂತೇಳಿ ಕನ್ಸಿಡರ್ ಮಾಡಿದರೆ, ಇದು 100% ಅಂತೇಳಿ ಕನ್ಸಿಡರ್ ಮಾಡಿದಾಗ 80% ಕ್ಯಾಲ್ಸಿಯಂ, 20% ಫಾಸ್ಫರಸ್ ಕಂಡು ಬರುತ್ತದೆ ಅಂತ ಹೇಳಿದೇವೆ. ಇಲ್ಲಿ ನೋಡಿ, ಈ ಒಂದು ಪಾಯಿಂಟನ್ನು ಆಧಾರವಾಗಿಟ್ಟುಕೊಂಡು ಪ್ರಶ್ನೆ ಯಾವ ರೀತಿ ಕೇಳ್ತಾನ, ಮಾನವನ ಮೂಳೆಗಳಲ್ಲಿರ್ತಕ್ಕಂಥ ಪ್ರಮುಖ ಘಟಕ ಯಾವುದು ಅಂತೇಳಿ ಪ್ರಶ್ನೆ ಕೇಳ್ತಾನೆ. ಪ್ರಮುಖ ಘಟಕ ಯಾವುದಪ್ಪ ಅಂತೇಳಿ ನೋಡಿದಾಗ ಕ್ಯಾಲ್ಸಿಯಂ ಅಂತೇಳಿ ಕೊಡಬೇಕು ನಾವು. ಹೌದ್ರಿ, ಯಾಕಂದ್ರೆ ಮೂಳೆಗಳಲ್ಲಿ ಹೆಚ್ಚಾಗಿ ಏನು ಕಂಡು ಬರ್ತದೆ ಅಂತೇಳಿ ನೋಡಿದ್ರೆ ಕ್ಯಾಲ್ಸಿಯಂ ಕಂಡು ಬರುತ್ತದೆ ಅಂತ ಹೇಳ್ತಾ ಇದೀವಿ. ಈ ರೀತಿ 80% ಕಂಡು ಬರ್ತದ, ಕೇವಲ 20% ಫಾಸ್ಫರಸ್ ಕಂಡು ಬರುತ್ತದೆ ಅಂತ ಹೇಳ್ತೀವಿ. ಹಾಗಾದ್ರೆ ಈ ಒಂದು ಕ್ಯಾಲ್ಸಿಯಂ ಯಾವುದಕ್ಕೆ ಸಹಾಯಕವಾಗಿದೆ, ಈ ಒಂದು ಫಾಸ್ಫರಸ್ ಯಾವುದಕ್ಕೆ ಸಹಾಯಕವಾಗಿದೆ ಅಂತೇಳಿ ಮಾಹಿತಿ ನೋಡಬೇಕು. ಹೌದ್ರಿ, ಮೂಳೆಗಳು ಬೆಳವಣಿಗೆಯಾಗಲು ಯಾವ ಮೂಲ ವಸ್ತು ಸಹಾಯಕವಾಗಿದೆ ಅಂತೇಳಿ ಪ್ರಶ್ನೆ ಕೇಳ್ತಾನ. ಎಸ್, ಮೂಳೆಗಳು ಬೆಳವಣಿಗೆಯಾಗಲು ಯಾವ ಮೂಲ ವಸ್ತು ಸಹಾಯಕವಾಗಿದೆ ಅಂತೇಳಿ ನೋಡಿದಾಗ ಕ್ಯಾಲ್ಸಿಯಂ ಅಂತೇಳಿ ಕೊಡ್ತಾ ಇದ್ದೀವಿ. ಬೋನ್ಸ್ ಗ್ರೌತ್ ಅಂತೇಳಿ ಕೊಡ್ತಾ ಇದ್ದೀವಿ, ಬೋನ್ಸ್ ಗ್ರೌತ್ ಅಂತೇಳಿ ನೋಡ್ತೀವಿ. ಮೂಳೆಗಳು ಬೆಳವಣಿಗೆಯಾಗಲು ಸಹಾಯಕವಾಗಿರತಕ್ಕಂಥ ಮೂಲ ವಸ್ತು ಹೆಚ್ಚಾಗಿ ಯಾವುದಂತೇಳಿ ನೋಡಿದಾಗ ಕ್ಯಾಲ್ಸಿಯಂ ಅಂತೇಳಿ ನೋಡ್ತೀವಿ. ಅದೇ ರೀತಿ ರಂಜಕ ಯಾವುದಕ್ಕೆ ಸಹಾಯಕವಾಗಿದೆ? ಇದು ಮೂಳೆಗಳು ಬೆಳವಣಿಗೆಯಾಗಲು ಕ್ಯಾಲ್ಸಿಯಂ ಬೇಕು. ಹಾಗಾದರೆ ರಂಜಕ ಯಾಕೆ ಬೇಕು ಅಂತ ಹೇಳಿ ನೋಡಿದಾಗ ಮೂಳೆಗಳು ಗಟ್ಟಿಯಾಗಲು, ಹೌದ್ರಿ, ಬೋನ್ಸ್ ಸ್ಟ್ರಾಂಗ್ ಅಂತೇಳಿ ಕೊಡ್ತಾ ಇದ್ದೀವಿ. ಮೂಳೆಗಳು ಗಟ್ಟಿಯಾಗಲು ಸಹಾಯಕವಾಗಿದೆ ಯಾವುದು? ಫಾಸ್ಫರಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಮೂಳೆಗಳು ಎತ್ತರವಾಗಿ ಬೆಳೆಯಲು ಅಥವಾ ಬೆಳೆಯಲು ಏನಾಗಿದೆ, ಯಾವುದು? ಕ್ಯಾಲ್ಸಿಯಂ ಸಹಾಯಕವಾಗಿದೆ ಅಂತ ನೋಡಿದ್ದೀವಿ. ಈ ರೀತಿ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅವಶ್ಯಕವಾಗಿದೆ ಅಂತ ಹೇಳ್ತಾ ಇದ್ದೀವಿ. ಮಾನವನ ಮೂಳೆಗಳು ಅಂತ ಹೇಳಿದಾಗ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ ಅಂತಕ್ಕಂಥ ಮೂಲ ವಸ್ತುಗಳು ಕಂಡು ಬರುತ್ತವೆ. ಎಸ್, ಹಾಗಾದರೆ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು, ಮಾನವನ ದೇಹದಲ್ಲಿ ಮೂಳೆಗಳು ರಾಸಾಯನಿಕವಾಗಿ ಯಾವ ರೂಪದಲ್ಲಿ ಕಂಡು ಬರುತ್ತವೆ ಅಂತ ಹೇಳಿ ನೋಡಿದಾಗ ಮೂಳೆಗಳು ಮಾನವನ ದೇಹದಲ್ಲಿ ರಾಸಾಯನಿಕವಾಗಿ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಕಂಡು ಬರುತ್ತವೆ. ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತೇಳಿ ಕೊಡ್ತಾ ಇದ್ವಿ, ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಕಂಡು ಬರುತ್ತವೆ. ಹೌದ್ರಿ, ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತೇಳಿ ನೋಡಿದಾಗ Ca3PO4 ಟ್ವೈಸ್, Ca3PO4 ಟ್ವೈಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಮಾನವನ ದೇಹದಲ್ಲಿ ಮೂಳೆಗಳು ರಾಸಾಯನಿಕವಾಗಿ ಯಾವ ರೂಪದಲ್ಲಿ ಕಂಡು ಬರುತ್ತವೆ ಅಂತೇಳಿ ಪ್ರಶ್ನೆ ಕೇಳಿದರೆ ಕ್ಯಾಲ್ಸಿಯಂ ಫಾಸ್ಫೇಟ್ ರೂಪದಲ್ಲಿ ಕಂಡು ಬರುತ್ತವೆ ಅಂತ ಹೇಳ್ತಾ ಇದ್ದೀವಿ. ಕ್ಯಾಲ್ಸಿಯಂ ಫಾಸ್ಫೇಟ್ ಅಂತ ಹೇಳಿ ನೋಡಿದ್ದೀವಿ. ಇನ್ನೊಂದು ಗೊತ್ತಿರಬೇಕು, ಮಾನವನ ಮೂಳೆಗಳಲ್ಲಿ ರಂಜಕ ಕಂಡು ಬರ್ತಾ ಇದೆ. ಎಸ್, ಹಾಗಾದರೆ ಯಾವ ರಂಜಕ ಕಂಡು ಬರುತ್ತದೆ ಮಾನವನ ಮೂಳೆಗಳಲ್ಲಿ ಅಂತ ಹೇಳಿ ನೋಡಿದಾಗ ಮಾನವನ ಮೂಳೆಗಳಲ್ಲಿ ಕಂಡುಬರುವ ರಂಜಕ ಯಾವುದು ಅಂತ ಕೇಳಿದರೆ ಬಿಳಿ ರಂಜಕ ಅಂತ ಹೇಳ್ತೀವಿ ನಾವು. ಹೌದ್ರಿ, ವೈಟ್ ಫಾಸ್ಫರಸ್ ಅಂತೇಳಿ ಕೊಡ್ತೇವೆ, ಬಿಳಿ ರಂಜಕ ಅಂತೇಳಿ ಕರಿತಾ ಇದ್ದೀವಿ. ವೈಟ್ ಫಾಸ್ಫರಸ್ ಶಾರ್ಟ್ ಆಗಿ ಬರಿತಾ ಇದ್ದೀನಿ, ಗೊತ್ತಿರಬೇಕು, ಬಿಳಿ ರಂಜಕ ಅಂತ ಹೇಳ್ತಾ ಇದ್ದೀವಿ. ಈ ರೀತಿ ನೋಡ್ರಿ, ಮೂಳೆಗಳು ಅಂತ ಹೇಳಿದಾಗ ಕ್ಯಾಲ್ಸಿಯಂ ಮತ್ತು ಫಾಸ್ಫರಸ್ಗಳಿಂದ ಕೂಡಿವೆ. ಕ್ಯಾಲ್ಸಿಯಂ ಹೆಚ್ಚಾಗಿ ಕಂಡು ಬರ್ತದ. ಈ ಕ್ಯಾಲ್ಸಿಯಂ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳಿದಾಗ ಮೂಳೆಗಳು ಬೆಳವಣಿಗೆಯಾಗಲು ಸಹಾಯಕವಾಗಿದೆ. ರಂಜಕ ಕಂಡು ಬರ್ತದೆ, ರಂಜಕ ಯಾವುದಕ್ಕೆ ಸಹಾಯಕವಾಗಿದೆ? ಮೂಳೆಗಳು ಗಟ್ಟಿಯಾಗಲು ಸಹಾಯಕವಾಗಿದೆ. ಹಾಗಾದರೆ ಮಾನವನ ಮೂಳೆಗಳಲ್ಲಿ ಕಂಡು ಬರ್ತಕ್ಕಂಥ ರಂಜಕ ಯಾವುದು ಅಂತೇಳಿ ನೋಡಿದಾಗ ಬಿಳಿ ರಂಜಕ ಅಂತ ಕರಿತೀವಿ ನಾವು. ಹೌದ್ರಿ, ವೈಟ್ ಫಾಸ್ಫರಸ್ ಕಂಡು ಬರುತ್ತದೆ ಅಂತ ಹೇಳಿದೀವಿ. ಅಂದರೆ ಈ ಒಂದು ಬಿಳಿ ರಂಜಕ ಮತ್ತು ಕೆಂಪು ರಂಜಕ ಅಂತೇಳಿ ಸ್ಟಡಿ ಮಾಡ್ತೀವಿ ನಾವು. ಹೌದ್ರಿ, ಕೆಮಿಸ್ಟ್ರಿಯಲ್ಲಿ ಬರ್ತದ ಬಿಳಿ ರಂಜಕ ಮತ್ತು ಕೆಂಪು ರಂಜಕ. ಇಲ್ಲಿ ಬಿಳಿ ರಂಜಕ ಅಂತ ಹೇಳಿದಾಗ ಮಾನವನ ಮೂಳೆಗಳಲ್ಲಿ ಕಂಡು ಬರುತ್ತದೆ. ಈ ಒಂದು ಬಿಳಿ ರಂಜಕ ಎಂತ ಒಂದು ಗುಣವನ್ನು ಹೊಂದಿದೆ ಅಂತ ಹೇಳಿ ನೋಡಿದಾಗ ಶೀಘ್ರ ದಹನಶೀಲ ಗುಣವನ್ನು ಹೊಂದಿದೆ. ಹೌದ್ರಿ, ಶೀಘ್ರ ದಹನಶೀಲ ಗುಣವನ್ನು ಹೊಂದಿದೆ ಅಂತ ಹೇಳ್ತೀವಿ.
ಒಂದು ಐಡಿಯಾ ಇರಬೇಕು. ಶೀಘ್ರ ದಹನಶೀಲ ಅಂದರೆ ಆಮ್ಲಜನಕದ ಜೊತೆಗೆ ಸೇರಿ ಏನು ಉತ್ಪಾದನೆ ಮಾಡುತ್ತದೆ ಅಂತ ಹೇಳಿ ನೋಡಿದಾಗ ಬೆಂಕಿ ಉತ್ಪಾದನೆ ಮಾಡುತ್ತದೆ. ಹೌದ್ರಿ, ಆಮ್ಲಜನಕದ ಜೊತೆಗೆ ಸೇರಿ ಏನು ಉತ್ಪಾದನೆ ಮಾಡ್ತದ? ಬೆಂಕಿ ಉತ್ಪಾದನೆ ಮಾಡುತ್ತದೆ ಅಂತ ಹೇಳ್ತೇವೆ. ಅದಕ್ಕಾಗಿ ನೋಡ್ರಿ ಆತ್ಮೀಯ ಸ್ನೇಹಿತರೆ, ಈ ಒಂದು ಸ್ಮಶಾನದಲ್ಲಿ ಒಂದು ಬಾಡಿಯನ್ನು ಮುಚ್ಚಿದ್ದೀವಿ ಅಂತ ತಿಳ್ಕೊರಿ. ಡೆಡ್ ಬಾಡಿಯನ್ನು ಸ್ಮಶಾನದಲ್ಲಿ ಆ ಮಣ್ಣಲ್ಲಿ ಮುಚ್ಚಿರ್ತೀವಿ. ಆ ಒಂದು ಏನೋ ಕಾರಣಾಂತರಗಳಿಂದ ಬೋನ್ಸ್ ಮೇಲ್ಗಡೆ ಬಂದು ಅಂತ ತಿಳ್ಕೊರಿ ಸ್ಮಶಾನದಲ್ಲಿ. ಹೌದ್ರಿ, ಕಾರಣಾಂತರಗಳಿಂದ ಮೂಳೆಗಳು ಮೇಲೆ ಬಂದು, ಮಣ್ಣಿಂದ ಮೇಲೆ ಬಂದು. ಈ ಒಂದು ಬೋನ್ಸ್ ಅಂತ ಹೇಳಿದಾಗ ಮಾನವನ ಮೂಳೆಗಳಲ್ಲಿ ಎಂಥ ರಂಜಕ? ಬಿಳಿ ರಂಜಕ ಕಂಡು ಬರ್ತಾ ಇದೆ. ಈ ಬಿಳಿ ರಂಜಕ ಎಂಥ ಗುಣವನ್ನು ಹೊಂದಿದೆ? ಶೀಘ್ರ ದಹನಶೀಲ ಗುಣವನ್ನು ಹೊಂದಿದೆ. ಅಂದರೆ ಇದು ಮಣ್ಣಿನಿಂದ ಮೇಲ್ಭಾಗದಲ್ಲಿ ಬಂತು. ಶೀಘ್ರ ದಹನಶೀಲ ಗುಣವನ್ನು ಹೊಂದಿರುವುದರಿಂದ ಸ್ಮಶಾನ ಅಂತೇಳಿ ನೋಡಿದಾಗ ಒಂದು ಭೂಮಿಯ ವಾತಾವರಣ ಅಂತೇಳಿ ಕೊಡ್ತಾ ಇದ್ದೀವಿ. ವಾತಾವರಣದಲ್ಲಿ O2 ಪ್ರಮಾಣದ, ಈ O2 ಜೊತೆಗೆ ಸೇರಿ ಏನು ಉತ್ಪಾದನೆ ಮಾಡುತ್ತದೆ? ಬೆಂಕಿ ಉತ್ಪಾದನೆ ಮಾಡುತ್ತದೆ. ಇದನ್ನು ವೀಕ್ಷಿಸಿದ ವೀಕ್ಷಕರು ಕೊಳ್ಳೆ ದೆವ್ವ ಅಂತ ಕರೀತಾ ಇದ್ದಾರೆ. ಹೌದ್ರಿ, ಯಾವ ದೆವ್ವ ಅಂತ ಹೇಳ್ತಾರೆ? ಕೊಳ್ಳೆ ದೆವ್ವ. ಸ್ಮಶಾನದಲ್ಲಿ ಏನದ ಅಂತ ಹೇಳ್ತಾರ? ದೆವ್ವ ಅದ ಅಂತ ಹೇಳ್ತಾರ. ದೆವ್ವ ಇಲ್ಲಲ್ಲಿ ಏನದ? ಸೈನ್ಸ್ ಅದಲ್ಲಿ. ಹೌದ್ರಿ, ಸೈನ್ಸ್ ಅದ ಅಂತ ಹೇಳ್ತಾ ಇದೀವಿ. ಕಾರಣ ಏನಪ್ಪ ಅಂತ ಹೇಳಿದಾಗ ಈ ರೀತಿ ಬಿಳಿ ರಂಜಕ ಅಂತ ಹೇಳಿ ಕೊಟ್ಟೇವಿ. ಬಿಳಿ ರಂಜಕ ಶೀಘ್ರ ದಹನಶೀಲ ಗುಣವನ್ನು ಹೊಂದಿದೆ. O2 ಜೊತೆ ಸೇರಿ ಏನು ಉತ್ಪಾದನೆ ಮಾಡ್ತದ? ಬೆಂಕಿಯು ಉತ್ಪಾದಿಸುತ್ತದೆ ಅಂತ ಹೇಳ್ತಾ ಇದೀವಿ. ಎಸ್, ಈ ರೀತಿ ನೋಡ್ರಿ, ವೈಟ್ ಫಾಸ್ಫರಸ್ ಇದು O2 ಜೊತೆ ಸೇರಿ ಬೆಂಕಿ ಉತ್ಪಾದನೆ ಮಾಡುತ್ತದೆ ಅನ್ನೋ ಉದ್ದೇಶದಿಂದ ಬಿಳಿ ರಂಜಕವನ್ನ ಎಲ್ಲಿ ಸಂಗ್ರಹಿಸಿಡುತ್ತಾರೆ? ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ. ನೀರಿನಲ್ಲಿ ಏನದ? ಓವನ್ ಅದ. ಹೌದ್ರಿ, ನೀರಿನಲ್ಲಿ ಓವನ್ ಇರೋದ್ರಿಂದ ಓವನ್ ಜೊತೆಗೆ ಸೇರಿ ಇದು ಏನು ಉತ್ಪಾದನೆ ಮಾಡಲ್ಲ? ಬೆಂಕಿ ಉತ್ಪಾದನೆ ಮಾಡುವುದಿಲ್ಲ. O2 ಜೊತೆ ಸೇರಿ ಬೆಂಕಿ ಉತ್ಪಾದನೆ ಮಾಡ್ತದ. ಅದಕ್ಕಾಗಿ ಇದನ್ನ ನೀರಿನಲ್ಲಿ ಸಂಗ್ರಹಿಸಿಡುತ್ತಾರೆ. ಯಾವ ರಂಜಕ? ಬಿಳಿ ರಂಜಕ ಅಂತ ಹೇಳ್ತಾ ಇದೀವಿ. ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದ ಮಾಹಿತಿಯನ್ನು ಕೆಮಿಸ್ಟ್ರಿಯಲ್ಲಿ ನಿರಂಜನ್ ಮೂರ್ತಿ ಸರ್ ಕೊಡ್ತಾರ. ಸರಿಯಾಗಿ ನೀವು ಅದನ್ನು ಕೇಳ್ಕೋಬೇಕು. ಒಂದೇ ಕ್ಲಾಸ್ ಕೇಳಿ ನಾವು ಸೈನ್ಸನ್ನು ಬಿಡಕ್ಕೆ ಹೋಗಬಾರ್ದು. ಈ ವಿಜ್ಞಾನ ಅಂತಕ್ಕಂಥದ್ದನ್ನು ಕೇಳಿಬಿಟ್ಟು ಅದನ್ನು ಅಳವಡಿಸ್ಕೊಳ್ತಾ ಹೋದರೆ ಇದು ನೆನಪುಳಿತಾ ಬರ್ತದೆ. ಯಾಕಂದ್ರೆ ಕಲಾ ಮತ್ತು ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ಸೈನ್ಸ್ ಅಂದ್ರೆ ಭಾಳಷ್ಟು ಟಫ್ ಅನ್ಕೊಂಡ್ಬಿಡ್ತದಾರ. ಹೌದ್ರಿ, ಅದನ್ನು ಕೇಳಬೇಕು, ರೆಕಾರ್ಡ್ ಮಾಡ್ಕೋಬೇಕು, ಅವುಗಳನ್ನು ಕೇಳ್ತಾ ಬರಬೇಕು. ಹೌದ್ರಿ, ನಾವು ಎಷ್ಟು ಅದ್ರ ಜೊತೆ ಇರ್ತೀವಲ್ಲ ಅಷ್ಟು ವಿಷಯ ನಮಗೆ ಏನಾಗ್ತಾ ಹೋಗ್ತದೆ ಅನ್ನೋದಾಗ ಟಚ್ಚಲ್ಲಿ ಉಳಿತಾ ಹೋಗ್ತದ. ಎಸ್, ಈ ರೀತಿ ಮೂಳೆಗಳಲ್ಲಿ ಬಿಳಿ ರಂಜಕ ಕಂಡು ಬರುತ್ತದೆ ಅಂತ ಹೇಳಿ ನೋಡಿದ್ವಿ. ಎಸ್, ಇಲ್ಲಿ ನೋಡ್ರಿ ಇನ್ನೊಂದು ಪಾಯಿಂಟ್ ಗೊತ್ತಿರಬೇಕು. ಮೂಳೆಗಳ ಬೆಳವಣಿಗೆ ಪುರುಷರಲ್ಲಿ ಎಷ್ಟು ವರ್ಷಕ್ಕೆ ಸ್ಟಾಪ್ ಆಗ್ತದೆ ಅಂತ ಹೇಳಿ ನೋಡಿದಾಗ 21 ವರ್ಷಕ್ಕೆ ಏನಾಗ್ತದೆ ಅಂತ ಹೇಳಿ ನೋಡಿದ್ರೆ ಸ್ಟಾಪ್ ಆಗ್ತದ. ಹೌದ್ರಿ, 21 ವರ್ಷಕ್ಕೆ ಸ್ಟಾಪ್ ಆಗ್ತದ. ಅದೇ ಮಹಿಳೆಯರಲ್ಲಿ ಮೂಳೆಗಳ ಬೆಳವಣಿಗೆ ಯಾವ ವರ್ಷಕ್ಕೆ ಸ್ಟಾಪ್ ಆಗ್ತದೆ ಅಂತ ಹೇಳಿ ನೋಡಿದಾಗ, ಅಥವಾ ಎಲ್ಲಿವರೆಗೂ ಬೆಳವಣಿಗೆ ಆಗುತ್ತದೆ ಅಂತ ಹೇಳಿ ನೋಡಿದಾಗ ಮೂಳೆಗಳು 18 ವರ್ಷದವರೆಗೆ ಏನಾಗುತ್ತವೆ? ಬೆಳವಣಿಗೆ ಆಗುತ್ತವೆ. ನೀವು ನೋಡಿರಬಹುದು, ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಪುರುಷರು ಏನಾಗಿರುತ್ತಾರೆ? ಎತ್ತರವಾಗಿರುತ್ತಾರೆ. ಐಡಿಯಾ ಇರಬೇಕು. ಹೌದ್ರಿ, ನಿಮಗೆ ಗೊತ್ತದ, ಸಾಮಾನ್ಯವಾಗಿ ಮಹಿಳೆಯರಿಗಿಂತ ಪುರುಷರು ಏನಾಗಿರುತ್ತಾರೆ? ಎತ್ತರವಾಗಿರುತ್ತಾರೆ. ಕಾರಣ ಏನಪ್ಪಾ ಅಂತ ಹೇಳಿ ನೋಡಿದಾಗ ಪುರುಷರಲ್ಲಿ ಮೂಳೆಗಳ ಬೆಳವಣಿಗೆ 21 ವರ್ಷದವರೆಗೆ ಹೌದ್ರಿ ನಡೀತಾ ಹೋಗ್ತದೆ. 21 ವರ್ಷಕ್ಕೆ ಸ್ಟಾಪ್ ಆಗ್ತದ. ಅದೇ ಮಹಿಳೆಯರಲ್ಲಿ ಅಂತೇಳಿ ನೋಡಿದಾಗ ಈ ಒಂದು ಮೂಳೆಗಳ ಬೆಳವಣಿಗೆ 18 ವರ್ಷದವರೆಗೆ ಮಾತ್ರ ಇರ್ತದ. ಅದಕ್ಕಾಗಿ ಸಾಮಾನ್ಯವಾಗಿ ನೋಡಿದಾಗ ಈ ರೀತಿ ಮಹಿಳೆಯರಿಗಿಂತ ಪುರುಷರು ಏನಾಗಿರುತ್ತಾರೆ? ಎತ್ತರವಾಗಿರುತ್ತಾರೆ ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಒಂದು ಮೂಳೆಗಳ ಬಗ್ಗೆ ಒಂದು ಬೇಸಿಕ್ ಐಡಿಯಾ ಅಂತ ಹೇಳಿ ಕೊಡ್ತಾ ಇದೀವಿ. ಗೊತ್ತಿರಬೇಕು, ಮೂಳೆಗಳ ಆರೋಗ್ಯಕ್ಕೆ ಸಹಾಯಕವಾದ ವಿಟಮಿನ್ ಯಾವುದು? ಮೂಳೆಗಳ ಆರೋಗ್ಯಕ್ಕೆ ಸಹಾಯಕವಾದ ವಿಟಮಿನ್ ಯಾವುದಪ್ಪ ಅಂತೇಳಿ ನೋಡಿದಾಗ ವಿಟಮಿನ್ ಡಿ ಅಂತೇಳಿ ಕೊಡ್ತೀವಿ ನಾವು. ಹೌದ್ರಿ, ಮೂಳೆಗಳು ಆರೋಗ್ಯವಾಗಿರಬೇಕಾದ್ರೆ ಯಾವ ವಿಟಮಿನ್ ಬೇಕು ಅಂತೇಳಿ ನೋಡಿದಾಗ ವಿಟಮಿನ್ ಡಿ ಅಂತೇಳಿ ಕೊಡ್ತಾ ಇದ್ದೀವಿ. ಈ ವಿಟಮಿನ್ ಡಿ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಮತ್ತೆ ನೋಡ್ತಾ ಬರೋಣ. ಗೊತ್ತಿರಬೇಕು, ವಿಟಮಿನ್ ಡಿ ಅಂತ ಹೇಳಿ ನೋಡಿದಾಗ ಇದು ಸೂರ್ಯನ ಬಿಸಿಲಿನಿಂದ ನಮಗೆ ಏನಾಗ್ತಾ ಬರ್ತದ? ದೊರೆಯುತ್ತದೆ ಅಂತ ಹೇಳಿ ನೋಡ್ತಾ ಇದ್ದೀವಿ. ಸೂರ್ಯನ ಬಿಸಿಲು ಆ ಒಂದು ಮಾನವನ ದೇಹದ ಮೇಲೆ ಬಿದ್ದಾಗ ದೇಹದಲ್ಲೇ ನಿರ್ಮಾಣವಾಗುವಂಥ ಒಂದು ವಿಟಮಿನ್ ಯಾವುದಪ್ಪ ಅಂತೇಳಿ ನೋಡಿದಾಗ ವಿಟಮಿನ್ ಡಿ ಅಂತ ಹೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಮೂಳೆಗಳ ಆರೋಗ್ಯಕ್ಕೆ ಸಹಾಯಕವಾಗಿದೆ ಅಂತೇಳಿ ನೋಡಿದ್ದೀವಿ. ದೆನ್ ನೆಕ್ಸ್ಟ್ ಒಂದು ನೋಡ್ರಿ, ಇಲ್ಲಿ ಮೂಳೆಗಳು ಅಂತ ಹೇಳಿ ನೋಡಿದಾಗ ಅಥವಾ ಸ್ಕೆಲ್ಟಲ್ ಸಿಸ್ಟಮ್ ಅಂತ ಹೇಳಿ ನೋಡಿದಾಗ, ಸ್ಕೆಲ್ಟಲ್ ಸಿಸ್ಟಮ್ ಅಂತ ಹೇಳಿ ನೋಡಿದ್ರೆ ಇಲ್ಲಿ ಬೋನ್ಸ್ ಅಂತ ಹೇಳಿ ಕೊಡ್ತಾ ಇದೆ ನೋಡ್ರಿ. ಬೋನ್ಸ್, ಇದರಲ್ಲಿ ಮತ್ತೆ ನಾವು ಎರಡು ಪಾರ್ಟ್ ಅನ್ನು ಅಬ್ಸರ್ವ್ ಮಾಡ್ತಾ ಬರ್ತೀವಿ. ಒಂದು ಎಕ್ಸಿಯಲ್ ಬೋನ್ಸ್, ಇನ್ನೊಂದು ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳ್ತೇನೆ. ಎಕ್ಸಿಯಲ್ ಬೋನ್ಸ್, ಇನ್ನೊಂದು ಅಪೆಂಡಿಕ್ಯುಲರ್
ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಆಕ್ಸಿಯಲ್ ಬೋನ್ಸ್ ಆ್ಯಂಡ್ ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಅಂದರೆ ಕನ್ನಡದಲ್ಲಿ ಅಕ್ಷೀಯ ಮೂಳೆಗಳು ಅಂತೇಳಿ ಕರಿತೀವಿ. ಅಕ್ಷೀಯ ಮೂಳೆಗಳು ಆಕ್ಸಿಯಲ್ ಬೋನ್ಸ್. ಅಪೆಂಡಿಕ್ಯುಲರ್ ಬೋನ್ಸ್ ಅಂದರೆ ಅನುಬಂಧಿತ ಮೂಳೆಗಳು ಅಂತೇಳಿ ಕರಿತೀವಿ. ಅನುಬಂಧಿತ ಮೂಳೆಗಳು ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಆಕ್ಸಿಯಲ್ ಬೋನ್ಸ್ ಮತ್ತು ಅಪೆಂಡಿಕ್ಯುಲರ್ ಬೋನ್ಸ್ ಅಂತ ಹೇಳ್ತೀವಿ. ನೋಡ್ರಿ, ಈಗ ಉದಾಹರಣೆ ನಾವು ಏನು ಕೊಡ್ತಾ ಇದ್ದೀವಿ, ಮೂಳೆಗಳು ಅಂತ ಹೇಳಿ ನೋಡಿದಾಗ ವಯಸ್ಕ ಮಾನವರಲ್ಲಿ ಕಂಡು ಬರ್ತಕ್ಕಂಥ ಮೂಳೆಗಳ ಸಂಖ್ಯೆ ಎಷ್ಟು? 206 ಅಂತ ಹೇಳಿ ನೋಡಿದ್ದೀವಿ. 206 ಕಂಡು ಬರುತ್ತವೆ. ಹಾಗಾದರೆ ಆಕ್ಸಿಯಲ್ ಬೋನ್ಸ್ ಎಷ್ಟು ಕಂಡು ಬರುತ್ತವೆ, ಆಮೇಲೆ ಅಪೆಂಡಿಕ್ಯುಲರ್ ಬೋನ್ಸ್ಗಳ ಸಂಖ್ಯೆ ಎಷ್ಟು ಅಂತ ಹೇಳಿ ನೋಡಿದಾಗ ಈ ಒಂದು ಅಕ್ಷೀಯ ಬೋನ್ಸ್ಗಳ ಸಂಖ್ಯೆ 80 ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ಅಪೆಂಡಿಕ್ಯುಲರ್ ಬೋನ್ಸ್ ಅಂತೇಳಿ ನೋಡಿದಾಗ ಇವುಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 206 - 80 ಮಾಡಿದರೆ ಉಳಿಯುವಂಥ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದಾಗ 126 ಅಂತ ಹೇಳ್ತೀವಿ ನಾವು. ಹೌದ್ರಿ, 126 ಬೋನ್ಸ್ ಆರ್ ಅಪೆಂಡಿಕ್ಯುಲರ್ ಬೋನ್ಸ್, 80 ಬೋನ್ಸ್ ಆರ್ ಆಕ್ಸಿಯಲ್ ಬೋನ್ಸ್ ಇನ್ ದ ಹ್ಯೂಮನ್ ಬಾಡಿ ಅಂತೇಳಿ ಕರಿತಾ ಇದ್ದೀವಿ. ಒಟ್ಟು ಮೂಳೆಗಳ ಸಂಖ್ಯೆ ಅಡಲ್ಟಲ್ಲಿ 206 ಅಂತೇಳಿ ಕೊಡ್ತಾ ಇದ್ದೀವಿ. ಆಕ್ಸಿಯಲ್ ಬೋನ್ಸ್ ಅಂತ ಹೇಳಿ ನೋಡಿದಾಗ ಈ ಒಂದು ಆಕ್ಸಿಯಲ್ ಬೋನ್ಸ್ ಅಂತೇಳಿ ನೋಡಿದ್ರೆ ಈ ಒಂದು ಸ್ಕಲ್, ಅದೇ ರೀತಿ ಚೆಸ್ಟ್ ಬೋನ್ಸ್ ಅಂತೇಳಿ ನೋಡಿದ್ದೀವಿ. ಹೌದ್ರಿ, ಸ್ಕಲ್ ಅಂತೇಳಿ ಕೊಟ್ಟಿವಿ. ಆಮೇಲೆ ವರ್ಟಿಬ್ರೆ ಅಂತೇಳಿ ಕೊಡ್ತೀವಿ. ಈ ರೀತಿ ಆಕ್ಸಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಅಪೆಂಡಿಕ್ಯುಲರ್ ಬೋನ್ ಅಂತೇಳಿ ಬಂದಾಗ ಇದೊಂದು ಹ್ಯಾಂಡ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಹ್ಯಾಂಡ್ ಬೋನ್ಸ್ ಅಂತೇಳಿ ನೋಡ್ತೀವಿ. ಅದೇ ರೀತಿ ಲೆಗ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಪಿಕ್ಟೋರಿಯಲ್ ಗರ್ಡಲ್ ಅಂತೇಳಿ ಕೊಡ್ತಾ ಇದ್ದೀವಿ. ಇವೆಲ್ಲ ಅಪೆಂಡಿಕ್ಯುಲರ್ ಬೋನ್ಸ್ ಆಗುತ್ತವೆ ಅಂತ ಹೇಳ್ತಾ ಇದ್ದೀವಿ. ಆಮೇಲೆ ಆಕ್ಸಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಎಸ್, ಆಕ್ಸಿಯಲ್ ಬೋನ್ಸ್ ಅಂದರೆ ನೋಡೋಣ ನೆಕ್ಸ್ಟ್. ಇಲ್ಲಿ ನೋಡ್ರಿ, ಈ ರೀತಿ ಆಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳದ. ಆಕ್ಸಿಯಲ್ ಸ್ಕೆಲ್ಟನ್, ಆಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡಿದಾಗ ಸ್ಕಲ್ ಅಂತ ಹೇಳಿ ನೋಡಿದ್ವಿ. ಹೌದ್ರಿ, ತಲೆ ಬುರುಡೆ ಅಂತ ಹೇಳ್ತಾ ಇದ್ದೀವಿ. ಸ್ಕಲ್ ಅಂತ ಹೇಳಿ ನೋಡಿದ್ವಿ. ಅದೇ ರೀತಿ ಲ್ಯಾರಿಂಜಿಯಲ್ ಸ್ಕೆಲ್ಟನ್ ಅಂತೇಳಿ ಕೊಡ್ತಾ ಇದ್ದೀವಿ. ಹೌದ್ರಿ, ಲ್ಯಾರಿಂಜಿಯಲ್ ಸ್ಕೆಲ್ಟನ್ ಅಂತೇಳಿ ಕೊಡ್ತಾ ಇದ್ದೀವಿ. ಅಂದರೆ ಸಾಮಾನ್ಯವಾಗಿ ನಮಗೆ ಎಲ್ಲಿ ಕಂಡು ಬರ್ತದೆ ಅಂತ ನೋಡಿದಾಗ ಈ ಕುತ್ತಿಗೆಯ ಭಾಗದಲ್ಲಿ ಕಂಡು ಬರುವಂಥ ಒಂದು ಮೂಳೆ ಅಂತೇಳಿ ಕೊಡ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಒನ್ ವರ್ಟಿಬ್ರಲ್ ಕಾಲಮ್. ಹೌದ್ರಿ, ವರ್ಟಿಬಲ್ ಕಾಲಮ್ ಅಂತೇಳಿ ನೋಡಿದಾಗ ಕಶೇರುಕ ಮಣಿ ಅಂತೇಳಿ ಕರಿತಾ ಇದ್ದೀವಿ ಅಥವಾ ಬೆನ್ನು ಮೂಳೆ ಅಂತ ಹೇಳ್ತೀವಿ ನಾವು. ಹೌದ್ರಿ, ಬ್ಯಾಕ್ ಬೋನ್ ಅಂತೇಳಿ ಕೊಡ್ತಾ ಇದ್ದೀವಿ. ಬ್ಯಾಕ್ ಬೋನ್ ಅಂತೇಳಿ ಕೊಡ್ತೀವಿ, ಬ್ಯಾಕ್ ಬೋನ್. ದೆನ್ ನೆಕ್ಸ್ಟ್ ಒಂದು ಥಾರಿಕ್ ಕೇಜ್ ಅಂತೇಳಿ ಕೊಡ್ತೀವಿ. ಹೌದ್ರಿ, ಥಾರಿಕ್ ಕೇಜ್ ಅಂತೇಳಿ ಕೊಡ್ತಾ ಇದ್ದೀವಿ. ಅಂದರೆ ರಿಬ್ ಕೇಜಸ್ ಅಂತ ಅರ್ಥ. ಹೌದ್ರಿ, ಈ ಒಂದು ಶ್ವಾಸಕೋಶಗಳ ಮೇಲ್ಭಾಗದಲ್ಲಿ ಇರತಕ್ಕಂತಹ ರಿಬ್ ಕೇಜಸ್ ಅನ್ನ ಥಾರಿಕ್ ಕೇಜ್ ಅಂತೇಳಿ ಕೊಡ್ತಾ ಇದ್ದೀವಿ. ಈ ರೀತಿ ಆಕ್ಸಿಯಲ್ ಸ್ಕೆಲ್ಟನ್ ಅಂತೇಳಿ ಕೊಡ್ತಾ ಇದ್ದೀವಿ. ಆಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡಿದ್ದೀವಿ. ನೆಕ್ಸ್ಟ್ ನೋಡ್ರಿ, ಎಸ್, ಆಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡ್ತಾ ಇದ್ದೀವಿ. ಆಕ್ಸಿಯಲ್ ಸ್ಕೆಲ್ಟನ್. ಇಲ್ಲಿ ನೋಡಿ, ಪ್ರಮುಖವಾಗಿ ಆಕ್ಸಿಯಲ್ ಸ್ಕೆಲ್ಟನ್ ಅಂತ ಹೇಳಿ ನೋಡಿದಾಗ ಪ್ರಮುಖವಾಗಿ ನಾವು ಸ್ಕಲ್ ಅಂತೇಳಿ ಕೊಟ್ಟಿವಿ. ಸ್ಕಲ್ ಅಂತೇಳಿ ನೋಡ್ತಾ ಇದ್ದೀವಿ. ಸ್ಕಲ್ ಅಂತೇಳಿ ನೋಡಿದಾಗ ಇದರಲ್ಲಿ ಆ ಒಂದು ಕ್ರೇನಿಯಂ ಕವಚ ಅಂತೇಳಿ ಕಂಡು ಬರ್ತದ್ರಿ. ಹೌದ್ರಿ, ಕ್ರೇನಿಯಂ ಮೂಳೆಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 8 ಅಂತೇಳಿ ಕೊಡ್ತಾ ಇದ್ದೀವಿ. ಸ್ಕಲ್ ಅಂತೇಳಿ ಬಂದಾಗ ಕ್ರೇನಿಯಂ ಕವಚ ಅಂತ ನೋಡ್ತೀವಿ. ಕ್ರೇನಿಯಂ 8 ಮೂಳೆಗಳನ್ನು ಹೊಂದಿರುತ್ತದೆ. ದೆನ್ ನೆಕ್ಸ್ಟ್ ಒನ್ ಫೇಶಿಯಲ್ ಬೋನ್ಸ್ ಅಂತ ಹೇಳ್ತೀವಿ. ಫೇಶಿಯಲ್ ಬೋನ್ಸ್ ಅಂತೇಳಿ ಕೊಡ್ತಾ ಇದ್ದೀವಿ. ಫೇಶಿಯಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 14 ಅಂತೇಳಿ ಕೊಡ್ತಾ ಇದ್ದೀವಿ. ಫೇಶಿಯಲ್ ಬೋನ್ಸ್, ಆಮೇಲೆ ಕ್ರೇನಿಯಂ ಅಂತೇಳಿ ಕೊಟ್ಟಿವಿ. ಅದೇ ರೀತಿ ಈ ಒಂದು ಇಯರ್ ಬೋನ್ಸ್ ಅಂತೇಳಿ ನೋಡ್ತಾ ಇದ್ದೀವಿ. ಕಿವಿಯಲ್ಲಿ ಕಂಡು ಬರ್ತಕ್ಕಂತಹ ಮೂಳೆಗಳ ಸಂಖ್ಯೆ ಒಟ್ಟು 6 ಅಂತ ಹೇಳ್ತಾ ಇದ್ದೀವಿ. ದೆನ್ ನೆಕ್ಸ್ಟ್ ಒನ್ ಈ ಒಂದು ಥ್ರಾಟ್ ಬೋನ್ ಅಂತೇಳಿ ಕರಿತಾ ಇದ್ದೀವಿ. ಥ್ರಾಟ್ ಬೋನ್ ಅಂತೇಳಿ ನೋಡಿದಾಗ ಅದರ ಸಂಖ್ಯೆ ಎಷ್ಟು ಅಂತೇಳಿ ನೋಡಿದಾಗ 1 ಅಂತೇಳಿ ಕೊಡ್ತಾ ಇದ್ದೀವಿ. ನೋಡಿರಿ, ಒಟ್ಟು ಎಷ್ಟಾಯಿತು ಅಂತೇಳಿ ನೋಡಿದಾಗ 14 8. ಹೌದ್ರಿ, 8 14 22, 22 ಒಂದು 6 ಎಷ್ಟಾಯಿತು 28, 28 ಒಂದು ಎಷ್ಟಾಯ್ತು ರೀ 29. ಅಂದರೆ ತಲೆ ಬುರುಡಿಯಲ್ಲಿ ಕಂಡು ಬರ್ತಕ್ಕಂಥ ಒಟ್ಟು ಮೂಳೆಗಳ ಸಂಖ್ಯೆ ಎಷ್ಟು? 29. ಹೌದ್ರಿ, ನಾವು ಆಕ್ಸಿಯಲ್ ಬೋನ್ಸ್ ಅಂತ ಹೇಳಿದಾಗ ಆಕ್ಸಿಯಲ್ ಬೋನ್ಸ್ಗಳ ಸಂಖ್ಯೆ ಒಟ್ಟು ಎಷ್ಟು ಅಂತೇಳಿ ಕೊಡ್ತಾ ಇದ್ದೀವಿ? 80 ಅಂತೇಳಿ ನೋಡಿದ್ದೀವಿ. ಹಾಗಾದರೆ 80ರಲ್ಲಿ 29 ಮೂಳೆಗಳು ಎಲ್ಲಿ ಕಂಡು ಬರುತ್ತವೆ ಅಂತ ಹೇಳಿದಾಗ ತಲೆ ಬುರುಡೆಯ ಭಾಗದಲ್ಲಿ ಕಂಡು ಬರುತ್ತವೆ. ಸ್ಕಲ್ ಅಂತೇಳಿ ಕೊಡ್ತಾ ಇದ್ದೀವಿ. 29 ಮೂಳೆಗಳು. ಕ್ರೇನಿಯಂ ಕವಚ 8,
ಫೇಸಿಯಲ್ ಬೋನ್ಸ್ಗಳ ಸಂಖ್ಯೆ ಎಷ್ಟು 14 ಅಂತ ಹೇಳಿ ನೋಡಿದೀವಿ. ಅದೇ ರೀತಿ ಏರ್ ಬೋನ್ ಅಂತ ಹೇಳಿ ನೋಡ್ತಾ ಇದೀವಿ. ಇಯರ್ ಬೋನ್ ಅಂತ ಹೇಳಿದಾಗ 6. ಆದರೆ ಒಂದು ಕಿವಿ ಅಂತ ಹೇಳಿದಾಗ ಒಂದು ಮಧ್ಯ ಕಿವಿಯಲ್ಲಿ 3 ಮೂಳೆಗಳು, ಮತ್ತೊಂದು ಕಿವಿ ಅಂತ ಹೇಳಿದಾಗ 3 ಮೂಳೆಗಳು, ಒಟ್ಟು ಎಷ್ಟು 6 ಅಂತ ಹೇಳಿ ಕೊಡ್ತಾ ಇದೀವಿ. ಈ ರೀತಿ ಈ ಒಂದು ಮೂಳೆಗಳ ಸಂಖ್ಯೆ ಜೊತೆಗೆ ಅವುಗಳಲ್ಲಿರ್ತಕ್ಕಂಥ ಹೆಸರುಗಳ ಬಗ್ಗೆ ನಾವು ಮಾಹಿತಿಯನ್ನು ಹೌದ್ರಿ ನೋಡ್ತಾ ಹೋಗಬೇಕು. ಇದ್ರ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾನು ಏನು ಮಾಡ್ತಾ ಬರ್ತೀನಿ ಅಂತ ಹೇಳಿದಾಗ ಹೌದ್ರಿ ಡಿಸ್ಕಷನ್ ಮಾಡ್ತಾ ಬರ್ತೀನಿ. ಎಸ್ ಆತ್ಮೀಯ ಸ್ಪರ್ಧಾ ಮಿತ್ರರೇ, ಗೊತ್ತಿರಬೇಕು ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ. ಹೌದ್ರಿ ವಿಶ್ವದರ್ಶನ ಕರಿಯರ್ ಅಕಾಡೆಮಿ ಧಾರವಾಡ ಅಂತ ಹೇಳ್ತಾ ಇದ್ವಿ. ಇಲ್ಲಿ ಕೆಪಿಟಿಷಿಯಲ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಅವ್ರಿ 15ನೇ ತಾರೀಕಿಂದ ಕೆಪಿಟಿಷಿಯಲ್, ಅವ್ರಿ 15ನೇ ತಾರೀಕಿಂದ ಕೆಪಿಟಿಷಿಯಲ್ ಬ್ಯಾಚಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟೆಡ್ ಇದ್ದವರು ಅವ್ರಿ ಆಫ್ಲೈನ್ ಕ್ಲಾಸಸ್ ಇರ್ತದೆ. ಇಂಟ್ರೆಸ್ಟೆಡ್ ಇದ್ದವರು ಈ ಒಂದು ನಂಬರ್ ಅದ ನೋಡ್ರಿ, ಇಲ್ಲಿ ನಂಬರ್ ಅದ, ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀವು ಏನು ಮಾಡ್ಬೋದು, ಅಡ್ಮಿಷನನ್ನು ಪಡೆದುಕೊಳ್ಬೋದು. ಅದೇ ರೀತಿ ನಿಮಗೇನಾದರೆ ಇವತ್ತು ಹೇಳಿದ ಮಾತಿಯಲ್ಲಿ ಡೌಟ್ ಇದ್ದರೆ ಈ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಜಾಯ್ನ್ ಆಗಿಬಿಟ್ಟು ಪ್ರಶ್ನೆಯನ್ನು ಕೇಳ್ಬೋದು. NB ಸೈನ್ಸ್ ಅಂತ ಹೇಳಿದ, NB ಸೈನ್ಸ್ ಅಂತ ಹೇಳ್ತಾ ಇದ್ದೀವಿ. ಏನಾದರೂ ಡೌಟ್ಸ್ ಇದ್ದರೆ ಇದರಲ್ಲಿ ಹಾಕ್ಬೋದು. ಆದರೆ ನೆಕ್ಸ್ಟ್ ನಾನು ನಿಮಗೆ ಅದರ ಬಗ್ಗೆ ಕ್ಲಾರಿಟಿ ಕೊಡ್ತಾ ಬರ್ತೇನೆ. ಎಷ್ಟು ಈ ರೀತಿ ನಾವು ಇವತ್ತು ಸ್ಟಡಿ ಮಾಡಿದ್ದೆ ಏನಪ್ಪ ಅಂತ ನೋಡಿದಾಗ ಹೃದಯಕ್ಕೆ ಸಂಬಂಧಪಟ್ಟ ರೋಗಗಳ ಬಗ್ಗೆ ಮಾಹಿತಿ ನೋಡಿದ್ದೀವಿ. ಅದೇ ರೀತಿ ಈ ಒಂದು ಬೋನ್ಸ್ ಅಂತ ಹೇಳಿ ಕೊಡ್ತಾ ಇದ್ದೀವಿ, ಅವ್ರಿಗೆ ಸ್ಕೆಲ್ಟಲ್ ಸಿಸ್ಟಮ್ ಅಂತ ನೋಡಿದ್ದೀವಿ. ಇದರಲ್ಲಿ ಎಕ್ಸಿಯಲ್ ಬೋನ್ಸ್ ಅಂತ ನೋಡ್ತಾ ಇದ್ದೀವಿ, ಅಪೆಂಡಿಕ್ಯುಲರ್ ಬೋನ್ಸ್ಗಳ ಬಗ್ಗೆ ಈ ಮುಂದಿನ ತರಗತಿಯಲ್ಲಿ ವಿವರವಾದ ಮಾಹಿತಿಯನ್ನು ಕೊಡ್ತಾ ಬರ್ತೇನೆ. ಎಸ್, ಎಲ್ಲರಿಗೂ ಧನ್ಯವಾದಗಳು.